ನಮಸ್ಕಾರ ಸ್ನೇಹಿತರೆ 500 GK ಸರಣಿಗಳೇನ್ ಮಾಡ್ತಾ ಇದೀವಿ. ಕೆಇ ಅಪ್ಕಮಿಂಗ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆಎ ಪ್ಯಾಟರ್ನ್ ನಲ್ಲಿ ಏನೇನು ಕ್ವಶನ್ಸ್ ಬಂದಿರೋ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸಾಮಾನ್ಯ ವಿಜ್ಞಾನ ತಗೊಂಡಿವಿ, ಜನರಲ್ ಸೈನ್ಸ್ ಅಥವಾ ಅಪ್ಲೈಡ್ ಸೈನ್ಸ್ ಏನ್ ಅನ್ವಯಿಕ ವಿಜ್ಞಾನ ಅಂತೀವಿ, ಒಂದಷ್ಟು ಕ್ವಶನ್ಸ್ ಬರ್ತವೆ. ವಿಡಿಯೋ 8 ನಾವು ಮಾಡಿರ್ತಕ್ಕಂಥ ಈ ವಿಡಿಯೋ ಸರಣಿಗಳಲ್ಲಿ ಪ್ರೀವಿಯಸ್ ಮಾಡಿರ್ತಕ್ಕಂಥ ಪ್ಲೇ ಲಿಸ್ಟ್ ಅಲ್ಲಿ ನಮಗೆ 100+ ವಿಡಿಯೋ ಸಿಗುತ್ತೆ, ನೋಡಬಹುದು. ಈವರೆಗಿನ ಪ್ಲೇ ಲಿಸ್ಟ್ ಸಪರೇಟ್ ಮಾಡಿದೀವಿ. ಕೆಇಎ ಪ್ಯಾಟರ್ನ್ ಇಲ್ಲಿ ನಾವು GK ಪ್ಲಸ್ ಕರೆಂಟ್ ಅಫೇರ್ಸ್ ಎರಡೂ ಕೂಡ ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ ಸೀರೀಸ್ ಅಲ್ಲಿ. ಅಂಡ್ ಕೆ ಇಲ್ಲಿ ಬಂದಿರತಕ್ಕಂಥ ಕ್ವಶನ್ ನೋಡಿ, ಇವತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದ್ದೀನಿ. ನಿಮಗೆ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಬಂದಿದ್ದು ಯಾವ ಲೆವೆಲ್ ಅಲ್ಲಿ ಇತ್ತು ನೋಡೋಣ ಬನ್ನಿ. ಸೊ ವಿಲೇಜ್ ಅಕೌಂಟೆಂಟ್ ಸೆಕೆಂಡ್ PUC ಲೆವೆಲ್ ಹಂಗಿದೆ ಅಂದ್ಮೇಲೆ ಗ್ರೂಪ್ ಸಿ ಡಿಗ್ರಿ ಲೆವೆಲ್, ಗ್ರೂಪ್ ಬಿ ಎಕ್ಸಾಮ್ಸ್ ಗಳು ನಿಮ್ಗೆ GK ಸರಣಿ ಇದೆ, ಯಾವ ರೀತಿ ಕೇಳಬಹುದು ಅಂತಕ್ಕಂಥದ್ದು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ವಶನ್ ಪ್ಯಾಟರ್ನ್ ನೋಡ್ಕೊಳ್ಳಿ, ಕೆಎ ಯಾವ ರೀತಿ ಕೇಳ್ತಾನೆ ನೋಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ರೀತಿ ಸಿಂಪಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ವೆರಿ ಗುಡ್ ಮಾರ್ನಿಂಗ್ ಸರ್, ನಮಸ್ಕಾರ, ವೆಲ್ಕಮ್ ಆಲ್, ವೆಲ್ಕಮ್. ಓಕೆ ಬನ್ನಿ, ಕ್ವಶನ್ ತಗೊಳ್ಳೋಣ. ನೋಡಿ, ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿದೆ. ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕು ಗುಂಡಿನ ಮೇಲೆ ಬಲವನ್ನು ಹಾಗೂ ಗುಂಡು ಬಂದೂಕಿನ ಬಂದೂಕಿನ ಮೇಲೆ ಬಲವನ್ನು ಬೀರುತ್ತದೆ. ಸಿ ವೆನ್ ಗನ್ ಇಸ್ ಫೈರ್ಡ್, ಏನು ಗನ್ ಇರುತ್ತೆ ಸ್ನೇಹಿತರೆ, ಗನ್. ಓಕೆ, ಗನ್ ಏನು ಫೈರ್ ಮಾಡ್ತೀವಿ, ಬುಲೆಟ್. ಓಕೆ, ಫೈರ್ ಮಾಡ್ತೀವಿ. ಗನ್ ಎಕ್ಸಾಕ್ಟ್ಸ್ ಫೋರ್ಸ್ ಆನ್ ಬುಲೆಟ್ ಅಲ್ವಾ, ನಿಮ್ಗೆ ಗೊತ್ತಿದೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ನೀವು ಒರಿಜಿನಲ್ ಗನ್ ಬಗ್ಗೆ ಇವಾಗೆಲ್ಲ ಸಿಗುತ್ತೆ, ನೋಡ್ಬೋದು ನೀವು ಗೂಗಲ್ ಅಲ್ಲೇ. ಕಾರ್ಬನ್ ಡೈಆಕ್ಸೈಡ್ ಇದು CO ಹಾಕಿರ್ತಾರೆ, ಇದೆ CO2 ಹಾಕಿರ್ತಾರೆ. ಆ ಒಂದು ಗ್ಯಾಸ್ ಪ್ರೆಷರ್ ಇಂದ ಬುಲೆಟ್ ಏನಾಗುತ್ತಲ್ಲ, ಈ ಬುಲೆಟ್ ಹೋಗ್ಬೇಕಾದ್ರೆ ನಿಮ್ಗೆ ಸಿಂಪಲ್ ಫಂಡ ಹೇಳ್ತೀನಿ. ಸಿಂಪಲ್, ನೀವು ಏರ್ ಗನ್ ಎಲ್ಲ ನೋಡಿರ್ತೀರ, ಬಲೂನ್ ಶೂಟ್ ಮಾಡಿರ್ತೀರಾ ಎಕ್ಸಿಬಿಷನ್ಸ್, ಬೇರೆ ಬೇರೆ ಕಡೆ ಒಂದು ಏನೋ ಕಲ್ಚರಲ್ ಆಕ್ಟಿವಿಟಿಲಿ ಬಲೂನ್ ಹಾಕಿರ್ತಾರೆ, ದೊಡ್ಡದು ನಿಮ್ಗೆ ರೈಫಲ್ ತರ ಕೊಟ್ಟಿರ್ತಾನೆ. ನೀವು ಅದನ್ನ ಎತ್ತಿ ಹೊಡೆದಿದ್ರೆ ಗೊತ್ತಿರುತ್ತೆ. ಇವನ್ ಏರ್ ಗನ್ಸ್ ಅಥವಾ ಡೂಪ್ಲಿಕೇಟ್ ಗನ್ಸ್ ಎಲ್ಲ ಯೂಸ್ ಮಾಡಿದ್ರೆ ಗೊತ್ತಿರುತ್ತೆ. ಹಿಂಗ್ ಹೊಡೆದ ತಕ್ಷಣ ನಿಮ್ಗೆ ಅದು ಹೆಂಗಾಗುತ್ತೆ ಅಂದ್ರೆ, ಗನ್ ಇಟ್ಕೊಂಡ್ರೆ ನಿಮ್ಗೆ ಹಿಂದಕ್ಕೆ ಹಿಂಗೆ ಎಳ್ದಂಗಾಗತ್ತೆ. ಯಾಕೆ ಎಳ್ದಂಗಾಗತ್ತೆ ಅಂದ್ರೆ, ಆ ಫೋರ್ಸ್ ಬುಲೆಟ್ ಏನ್ ಹಿಂಗ ಹೊಡಿಬೇಕಾದ್ರೆ, ನೀವು ಒಂದು ಫೋರ್ಸ್ ಕೊಡಬೇಕಾದ್ರೆ ನೀವು ಹಿಂಗ್ ಕೊಟ್ಟಾಗ ನೀವು ಗೋಡೆ ಹಿಂಗ್ ಹೊಡೆದ್ರೆ ವಾಪಸ್ ಬರ್ತಿರಲ್ಲ. ಸೊ ಅಂದ್ರೆ ನಿಮ್ ಫೋರ್ಸ್ ಎಕ್ಸಾಕ್ಟ್ ಆಗುತ್ತಲ್ಲ, ಇದು ಹೊರಾಕ್ಬೇಕಾದ್ರೆ ಇದು ಕೂಡ ಹಿಂಗ್ ವಾಪಸ್ ಬರುತ್ತೆ. ಅಂದ್ರೆ ಇದು ಯಾವ ನಿಯಮ ಹೇಳಿ? ಬೇಕಾದ್ರೆ ಈ ಕ್ವಶನ್ ಹಿಂಗೂ ಕೇಳ್ಬೋದು. when a gun is fired, gun exerts a force on bullet and the bull exerts a force on the gun. ಈ ಗನ್ ಹೋಗ್ಬೇಕಾದ್ರೆ ವಾಪಸ್ ಒಂದು ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ಸ್ ಇರುತ್ತೆ. ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ಸ್ ಇರುತ್ತೆ. ಯಾವ ಒಂದು ನಿಯಮದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳಬಹುದು ಇದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ. ಓಕೆ, ಅದು ಇಲ್ಲಿ ಕೇಳಿಲ್ಲ, ಇಲ್ಲಿ ಹೇಳಿಕೆ ABC ಅಂತ ಕೇಳಿದ್ದಾನೆ. ಸೊ ಯಾವುದು ಸರ್? ನ್ಯೂಟನ್ ಥರ್ಡ್ ಲಾ, ನ್ಯೂಟನ್ ನ 3ನೇ ನಿಯಮ ಗೊತ್ತಿರಲಿ, ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ಸ್. ಓಕೆ, ಸೊ ಇಲ್ಲಿ ಏನಿದೆ ನೋಡೋಣ. ಗುಂಡಿನ ಮೇಲೆ ಬಲ ಮತ್ತು ಬಂದೂಕಿನ ಮೇಲೆ ಬಲ ಸಮ ಮತ್ತು ವಿರುದ್ಧ. ನೋಡಿ, ಅದನ್ನೇ ಸಮ ಮತ್ತು ವಿರುದ್ಧ ಅಂದ್ರೆ ಈಕ್ವಲ್ ಅಂಡ್ ಅಪೋಸಿಟ್. ನೋಡಿ, ಈಕ್ವಲ್ ಅಂಡ್ ಅಪೋಸಿಟ್. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್ ಅಲ್ವಾ. ಗುಂಡು ಮತ್ತು ಬಂದೂಕಿನ ಒಟ್ಟು ವೇಗವು ಟೋಟಲ್ ಮೊಮೆಂಟಮ್ ಹೌದು. ಒಟ್ಟು ವೇಗ ಅಂದ್ರೆ ಆ ವೇಗ ಹೋಗ್ಬೇಕಂದ್ರೆ ದಟ್ ಮೊಮೆಂಟ್ ಅಂತಕ್ಕಂಥದ್ದು ಏನಿದೆ, ಮೊಮೆಂಟಮ್ ಸಂವೇಗ ಅಂತ ಏನ್ ಕರಿತೀವಿ, ಆ ಮೊಮೆಂಟಮ್ ನ ಕಾಪಾಡ್ಕೋಬೇಕು ಅಲ್ಲ, ಒಟ್ಟು ಆ ಫೋರ್ಸ್ ನ ಇದ್ ಮಾಡಕ್ಕೆ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಓಕೆ, ಕೈನೆಟಿಕ್ ಎನರ್ಜಿಗೂ ಇದಕ್ಕೂ ಸಂಬಂಧ ಇಲ್ಲ. ಓಕೆ, ಮೊಮೆಂಟಮ್ ಇಸ್ ದ ಕರೆಕ್ಟ್ ಆನ್ಸರ್ ಬಟ್ ನಾಟ್ ಕೈನೆಟಿಕ್ ಎನರ್ಜಿ. ಸೊ ಹೇಳಿಕೆ A ಮತ್ತು B ಇಸ್ ದ ರೈಟ್ ಆನ್ಸರ್. ಸೊ ಐ ವಿಲ್ ಎಕ್ಸ್ಪ್ಲೈನ್ ಯು ಇನ್ ದಿಸ್. ನೋಡಿ, ಒಂದು ಗುಂಡು ನ್ಯೂಟನ್ 3ನೇ ಚಲನ, ಬೇಕಾದ್ರೆ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಬಂದು ನೋಡಿ, ಯಾವಾಗ ದೇರ್ ಇಸ್ ನೋ ದೇರ್ ಇಸ್ ನೋ ಇನ್ ಬಿಟ್ವೀನ್ ಯಾವ್ದಾರು ಬರ್ಲಿಲ್ಲ ಅಂದ್ರೆ, ಆಕ್ಸಲರೇಷನ್, ಓಕೆ, ತಡೆಯಡಿಲ್ಲ ಅಂದ್ರೆ, ಸೊ ದಟ್ ವಿಲ್ ಬಿ ದ ರಿಕಾಯಿಲ್ಸ್ ಇಟ್ ಸೆಲ್ಫ್ ಅಂತ ಕರೀತೀವಿ ಇಂಗ್ಲಿಷ್ ಅಲ್ಲಿ. ಓಕೆ, ಹ್ಯಾಸ್ ದ ಗನ್ ಇಸ್ ಫೈರ್ಡ್ ಇಟ್ ರಿಕಾಯಿಲ್ಸ್ ಇಟ್ ಸೆಲ್ಫ್. ಇದನ್ನ ನಾವು ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ. ಈಗ ನಾವು ಬೇರೆ ಬೇರೆ ಅಪ್ಲಿಕೇಶನ್ ಎಕ್ಸಾಮ್ ಅಲ್ಲಿ ಕೇಳಿದ, ಒಂದೇನಾದ್ರು ಬಿಡ್ಬೇಕಾದ್ರೆ ಓಡ್ಬೇಕಿಂತ ಮುಂಚೆ ಹಿಂದಕ್ಕೆ ಬಂದು ಮೊಮೆಂಟಮ್ ಇಟ್ಕೊಂಡು ಓಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಇನ್ ದ ಸೇಮ್ ವೇ ಇದು ಕೂಡ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ಅರ್ಥ ಆಗಿದೆ ಅನ್ಕೋತೀನಿ ತುಂಬಾ ಜನಕ್ಕೆ. ಒಂದು ಮಗು RH ಅಂಶ, RH ಫ್ಯಾಕ್ಟರ್ ಹೊಂದಾಣಿಕೆ ಆಗದ ಕಾರಣ ರಕ್ತಹೀನತೆ ಮತ್ತು ಕಾಮಾಲೆಯಿಂದ ಬಳಲ್ತದೆ. ಅಂತ ಪರಿಸ್ಥಿತಿ ಯಾವಾಗ ಎದುರಾಗುತ್ತದೆ? ನೋಡಿ, ಎಂತ ಕ್ವಶನ್ ಕೇಳ್ತಾನೆ. ಈ ಬ್ಲಡ್ ರಿಲೇಷನ್ ಬಗ್ಗೆ 3 ತರ ಬರುತ್ತೆ ಕ್ವಶನ್ಸ್. ಅಂಡ್ ಇದನ್ನೇ ಯಾಕೆ ಕೇಳಬೇಕು ಅವನು? ಈಗ ಸಿಂಪಲ್ ಕರೆಂಟ್ ಅಫೇರ್ ತಗೋಣ. ಕ್ರಿಬ್ ಬ್ಲಡ್ ಗ್ರೂಪ್ ಗೊತ್ತಾ ನಿಮ್ಗೆ? ವಾಟ್ ಇಸ್ ಕ್ರಿಬ್ ಬ್ಲಡ್ ಗ್ರೂಪ್? ಎಕ್ಸಾಮ್ ಅಲ್ಲಿ ಕೇಳ್ಬೋದು ಇದನ್ನ, ಕರೆಂಟ್ ಅಫೇರ್. ಏನದು? ಸುದ್ದಿಯಲ್ಲಿತ್ತು ಈಗ 3-4 ಮಂತ್ಸ್ ಬ್ಯಾಕ್ ಅನ್ಕೊಳ್ಳಿ, ಸುದ್ದಿಯಲ್ಲಿತ್ತು. ಏನದು?
ಅಂದ್ರೆ 2025 ಜೂನ್, ಜುಲೈ, ಆಗಸ್ಟ್ ಅಲ್ಲಿ ನೋಡಿ. ಓಕೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಅದನ್ನು ಕ್ವಶನ್ ನಾವು ಮಾಡಿದೀವಿ ವೀಕ್ಲಿ ಕರೆಂಟ್ ಅಫೇರ್ಸ್, ಅದನ್ನು ತಗೋತೀನಿ ಇಲ್ಲೇ. ಫಸ್ಟ್ ಇದನ್ನ ನೋಡ್ಬೋಣ ಬನ್ನಿ. ರಿಸಸ್ ಫ್ಯಾಕ್ಟರ್ ಅಂತ ಕರಿತೀವಿ ಆರ್ ಎಚ್ ಫ್ಯಾಕ್ಟರ್ಸ್ ನ. ಏನದು ಆರ್ ಎಚ್ ಫ್ಯಾಕ್ಟರ್ ಅಂದ್ರೆ ಇಟ್ ಇಸ್ ಎ ಪ್ರೋಟೀನ್. ಓಕೆ, ಇಟ್ ಇಸ್ ಎ ಪ್ರೋಟೀನ್. ಇದಿದ್ರೆ ಆರ್ ಎಚ್ ಪಾಸಿಟಿವ್ ಅಂತೀವಿ, ಇಲ್ಲ ಅಂದ್ರೆ ಆರ್ ಎಚ್ ನೆಗೆಟಿವ್ ಅಂತೀವಿ. ಓಕೆ, ಇಲ್ಲೇನಿದೆ, ಎ ರಕ್ತದ ಗುಂಪಿನ ಮಹಿಳೆ ಬಿ ರಕ್ತ ಗುಂಪಿನ ಪುರುಷನಿಗೆ ವಿವಾಹವಾದಾಗ ಬ್ಲಡ್ ಗ್ರೂಪ್ಗೂ ಇದಕ್ಕೂ ಸಂಬಂಧ ಇಲ್ಲ, ಆರ್ ಎಚ್ ಫ್ಯಾಕ್ಟರ್ಸ್ಗೂ. ಅಂದ್ರೆ ಆರ್ ಎಚ್ ಹೇಳಿದ ಇಟ್ ಇಸ್ ಎ ಪ್ರೋಟೀನ್, ಅದಿದ್ರೆ ಪಾಸಿಟಿವ್ ಇಲ್ಲ ನೆಗೆಟಿವ್. ಆರ್ ಎಚ್ ಪಾಸಿಟಿವ್ ರಕ್ತದ ಗುಂಪಿನ ಮಳೆ ಆರ್ ಎಚ್ ನೆಗೆಟಿವ್ ಪುರುಷನಿಗೆ ವಿವಾಹ ಆದಾಗ ನೋ. ಆರ್ ಎಚ್ ನೆಗೆಟಿವ್ ರಕ್ತದ ಗುಂಪಿನ ಮಳೆ ಆರ್ ಎಚ್ ಪಾಸಿಟಿವ್ ಪುರುಷನಿಗೆ ವಿವಾಹ ಆದಾಗ, ಆರ್ ಎಚ್ ನೆಗೆಟಿವ್ ಮ್ಯಾರಿಡ್ ಟು ಆರ್ ಎಚ್ ಪಾಸಿಟಿವ್ ಪುರುಷ, ಮೇಲ್ ಇದು ಫೀಮೇಲ್ ಆದಾಗ ನಮ್ಗೆ ರಕ್ತ ಏನಂತೆ ಕಾಮಲೆ ಬರ್ತಕ್ಕಂಥದ್ದು. ಓಕೆ, ಸೊ ಏನಕ್ಕೆ ಇದಾಗುತ್ತೆ? ಇದು ಬೇರೆ ಬೇರೆ ಕಾರಣಗಳಿದೆ ಸ್ನೇಹಿತರೆ. ಇದನ್ನ ಸರಿ ಮಾಡಬಹುದು ಕೂಡ. ಪ್ರೆಗ್ನೆನ್ಸಿ ಇದ್ರ ಬಗ್ಗೆ ಗೊತ್ತಾದ್ರೆ ಅದಕ್ಕೆ ಆಂಟಿ ಡಿ ಇಂಜೆಕ್ಷನ್ಸ್ ಅಂತೆಲ್ಲ ಕೊಡ್ತಾರೆ. ಸೊ ಮಾಡಿ ಸರಿ ಮಾಡ್ಬೋದು. ಇಲ್ಲ ಅಂದ್ರೆ ಏನಾಗುತ್ತೆ, ಅಂತ ಮಗುಗೆ ನಿಮಗೆ ಇಮ್ಯೂನ್ ಸಿಸ್ಟಮ್ ಬೆಳೆಯಲ್ಲ. ಓಕೆ, ಬೆಳೆಯಲ್ಲ ಅಂದಾಗ ಅದು ಒಂದ್ ರೀತಿ ಅನಿಮಿಯಾ ಆರ್ ಜಾಂಡಿಸ್ ಟೈಪ್ ಆಫ್ ಕಾಯಿಲೆಗಳು ಬರತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹುಟ್ಟಿದಾಗ ಮಗುಗೆ. ಸೊ ಹಂಗಾಗಿ ಇದು ತುಂಬಾ ಡೀಟೇಲ್ ಬೇಕಾಗಿಲ್ಲ. ಓಕೆ, ತುಂಬಾ ಡೀಟೇಲ್ ಬೇಕಾಗಿಲ್ಲ, ಈ ತರ ಪ್ರಶ್ನೆ ಬರ್ತವೆ. ಬಟ್ ಇಲ್ಲಿ ಪ್ರಮುಖವಾಗಿ ನಿಮ್ಗೆ ಇನ್ನೊಂದು ಎಕ್ಸಾಮ್ ಅಲ್ಲಿ ಬರುತ್ತೆ. ಏನ್ ಬರುತ್ತೆ? ಓ ಮತ್ತೆ ಇದು ಕೇಳಿದಾರೆ, ಇದನ್ನು ಬೇಕಾದ್ರೆ ನಿಮಗೆ ಕೇಳ್ಬೋದು. ಮೇಲ್ ಮತ್ತೆ ಫಿಮೇಲ್ ಓ ಬ್ಲಡ್ ಗ್ರೂಪ್ ಹುಟ್ಟಿದ್ರೆ ಮಕ್ಕಳು ಯಾವ ಯಾವ ಬ್ಲಡ್ ಗ್ರೂಪ್ ಹುಡ್ತಾರೆ ಅಂತ. ಇದು ತುಂಬಾ ಸಲ ಕೇಳಿದಾನೆ, ಕೇಳುವಂತ ಚಾನ್ಸಸ್ ಇರುತ್ತೆ. ಓ ಬ್ಲಡ್ ಗ್ರೂಪ್ ಮೇಲ್ ಫಿಮೇಲ್ ಓ ಬ್ಲಡ್ ಗ್ರೂಪ್ ಇದ್ರೆ ಕಂಪ್ಯಾಟಿಬಿಲಿಟಿ ಬ್ಲಡ್ ಟೈಪ್ ಆಫ್ ಚಿಲ್ಡ್ರನ್ ಓ ಇರುತ್ತೆ. ತಂದೆ ತಾಯಿದು ಓ ಮತ್ತೆ ಎ ಇದ್ರೆ ಎ ಮತ್ತೆ ಓ ಬರುತ್ತೆ. ಓಕೆ, ಓ ಬಿ ಇದ್ರೆ ಬಿ ಓ. ಅಂದ್ರೆ ಏನ್ ಅರ್ಥ ಅಂತಂದ್ರೆ ಓ ಇಸ್ ಯೂನಿವರ್ಸಲ್ ಡೋನರ್ ಅಂತ ನಾವು ಕರಿತೀವಿ ಅಲ್ವಾ ಸರ್. ಓ ಮತ್ತೆ ಎ ಬಿ ಇದ್ರೆ ಇಲ್ಲಿ ನೋಡಿ ಎ ಅಥವಾ ಬಿ ಬರುತ್ತೆ. ಇದು ಹೆಂಗ್ ಬರುತ್ತೆ ಅನ್ನೋದು ನನಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಅಗೇನ್ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ ಇದನ್ನ ಯಾವ ತರ ಹೆಂಗೆ ನಾವು ಫಿಮೇಲ್ ಇಂದ ಯಾವ ರೀತಿ ಕ್ಯಾರಿ ಆಗುತ್ತೆ ತುಂಬಾ ಡೀಟೇಲ್ ಬೇಕಾಗಿಲ್ಲ. ಓಕೆ, ಇಟ್ಸ್ ನಾಟ್ ನೆಸೆಸರಿ ಅಂತ ನಾನು ಅನ್ಕೋತೀನಿ. ಜಸ್ಟ್ ಇದನ್ನ ನೆನಪಿಟ್ಕೊಂಡ್ರೆ ದಟ್ ಇಸ್ ಮೋರ್ ದನ್ ಎನಫ್ ಅಂತ ಅನ್ಕೋತೀನಿ. ಓಕೆ, ಎ ಬಿ ಇದ್ರೆ ಎ ಬಿ ಓ ಬರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನೆ, ನೋಡ್ಕೊಳ್ಳಿ ಬಂದು. ಇನ್ನು ಇದು ಬಿಟ್ರೆ ಪ್ರಮುಖವಾಗಿ ನಿಮ್ಗೆ ಎ ಬ್ಲಡ್ ಗ್ರೂಪ್ ಎ ಪಾಸಿಟಿವ್ ಬಿ ಪಾಸಿಟಿವ್ ಅಂದ್ರೆ ಏನು? ಎ ಪಾಸಿಟಿವ್ ಇಸ್ ನಥಿಂಗ್ ಬಟ್ ಆಂಟಿಜನ್ ಇರುತ್ತೆ ಅಂತ, ಪ್ರತಿಜನಕ ಅಂತ ಕರಿತೀವಿ. ಆಂಟಿಜನ್ ಅಂದ್ರೆ ಪ್ರತಿಜನಕ. ಎ ಇರುತ್ತೆ, ಇಲ್ದಿರೋದು ಪ್ರತಿಕಾಯ, ಆಂಟಿಬಾಡೀಸ್, ಪ್ರತಿಕಾಯ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ಇದು ಗೊತ್ತಿರಲಿ. ಸೊ ವೆರಿ ಇಂಪಾರ್ಟೆಂಟ್ ಇದು. ಆಂಟಿಜೆನ್ಸ್ ಅಂತಂದ್ರೆ ಏನು? ಯೂಶಲಿ ಅದು ಕೂಡ ಪ್ರೋಟೀನ್ ಆರ್ ಶುಗರ್. ಇದು ಇಟ್ ಈಸ್ ಫೌಂಡ್ ಇನ್ ದ ಸರ್ಫೇಸ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ಮೇಲೆ ಇರ್ತದೆ. ಓಕೆ, ಇದ್ರೆ ಎ ಪಾಸಿಟಿವ್, ಬಿ ಇದ್ರೆ ಬಿ ಪಾಸಿಟಿವ್, ಇಲ್ಲ ಅಂದ್ರೆ ಎ, ಆ ತರ ಹೇಳ್ತಕ್ಕಂಥದ್ದು. ಓಕೆ, ತುಂಬಾ ಡೀಟೇಲ್ ಹೇಗೇನು ಬೇಡ ನಾನಿಲ್ಲಿ. ಮುಖ್ಯವಾಗಿ ಬೇಕಾಗಿರೋದು ಕರೆಂಟ್ ಅಫೇರ್ ಬಂದಾಗ ಕ್ರಿಬ್ ಬ್ಲಡ್ ಗ್ರೂಪ್ ಬಗ್ಗೆ ಕೇಳ್ತಾನೆ. ನೋಡಿ, ಈ ಕ್ವಶನ್ ಆನ್ಸರ್ ಮಾಡಿ. ಕ್ರಿಬ್ ಬ್ಲಡ್ ಗ್ರೂಪ್ ಏನು, ಫುಲ್ ಫಾರ್ಮ್ ಏನು, ವಾಟ್ ಈಸ್ ದ, ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅದನ್ನು ಕೂಡ ಹೇಳಿ ನೋಡೋಣ. ಸೊ ಹಾಗಾಗಿ ಸಂಬಂಧ ಇದು ನೋಡಿ, ಇದು ಸಹ ಏನ್ ಬೇಕಾದ್ರೂ ಕೇಳ್ಬೋದು. ಈಗ ನೋಡಿ, ಓ ನೆಗೆಟಿವ್ ರಕ್ತದ ಬಗ್ಗೆ ಕೇಳಿದ್ರೆ, ಓ ನೆಗೆಟಿವ್ ರಕ್ತದ ಗುಂಪು ಹೊಂದಿರೋ ವ್ಯಕ್ತಿಯನ್ನು ಸಾರ್ವತ್ರಿಕ ದಾನಿಗಳು ಯೂನಿವರ್ಸಲ್ ಡೋನರ್ ಅಂತೀವಿ. ಎಸ್, ಕರೆಕ್ಟ್. ಈಗ ತಾನೇ ಹೇಳ್ದೆ ನಾನು ನಿಮ್ಗೆ ಅಲ್ವಾ ಸರ್. ಯೂನಿವರ್ಸಲ್ ರಿಸೀವರ್ ಯಾರು ಕಮೆಂಟ್ ಮಾಡಿ ನೋಡೋಣ. ಕಮೆಂಟ್ ಸೆಕ್ಷನ್ ಯೂನಿವರ್ಸಲ್ ರಿಸೀವರ್ ಯಾರು ಬ್ಲಡ್ ಗ್ರೂಪ್ ನ ಕಮೆಂಟ್ ಮಾಡಿ. ಇನ್ನು ಬಿಳಿ ರಕ್ತ ಕಣಗಳಲ್ಲಿ ಪ್ರತಿಜನಕಗಳಿಂದ ಮಾತ್ರ ರಕ್ತದ ಗುಂಪನ್ನು ನಿರ್ಧರಿಸಲಾಗ್ತದೆ. ನಾನು ಈಗ ತಾನೇ ಹೇಳಿದೆ, ರಕ್ತದ ಗುಂಪನ್ನು ನಿರ್ಧರಿಸಿದ್ದು ರೆಡ್ ಬ್ಲಡ್ ಸರ್ಫೇಸ್ ಆಫ್ ದ ರೆಡ್ ಬ್ಲಡ್ ಸೆಲ್. ಪ್ರತಿಜನಕ ಅಂದ್ರೆ ಆಂಟಿಜೆನ್ಸ್. ಪ್ರತಿಜನಕ ರೆಡ್ ಬೆಲ್ ಇದ್ರೆ ಅದನ್ನ ಆಂಟಿಜೆನ್ಸ್ ಅಂತ ಕರಿತೀವಿ. ಅಂದ್ರೆ ಎ ಪಾಸಿಟಿವ್ ಬಿ ಪಾಸಿಟಿವ್, ಓಕೆ, ಎ ಬಿ ಪಾಸಿಟಿವ್ ಅಂತಕ್ಕಂಥದ್ದು ಏನ್ ಹೇಳ್ತೀವಿ. ಸೊ ಬಿಳಿ ರಕ್ತ ಕಣ ಅಲ್ಲ, ಕೆಂಪು ರಕ್ತ ಕಣ ಇರ್ತಕ್ಕಂಥದ್ದು. ಸೊ ದಿಸ್ ಇಸ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಈಗ ಕ್ರಿಬ್ ಬ್ಲಡ್ ಗ್ರೂಪ್ಗೆ ಬರ್ತೇವೆ. ಕೋಲಾರದ ಮಹಿಳೆಗೆ ಬ್ಲಡ್ ಗ್ರೂಪ್ ಸಿಗುತ್ತೆ. ಅವಳಿಗೆ ಏನೋ ಪ್ರಾಬ್ಲಮ್ ಆಗಿ ಆಪರೇಷನ್, ಹಾರ್ಟ್ ಆಪರೇಷನ್ ಎಲ್ಲ ಮಾಡ್ಬೇಕಾಗಿರುತ್ತೆ. ಬಟ್ ಟೆಸ್ಟ್ ಮಾಡಿದಾಗ, ಎಲ್ಲಾ ರೀತಿ ಟೆಸ್ಟ್ ಮಾಡಿದಾಗ ಅದು ಯಾವ ಬ್ಲಡ್ ಗ್ರೂಪ್ ಅಂದ್ರೆ ಸಿಗಲ್ಲ. ಓಕೆ, ಅದನ್ನ ರೋಟರಿ ಬ್ಯಾಂಗ್ಳೂರ್ ಟಿಟಿಕೆ ಬ್ಲಡ್ ಗ್ರೂಪ್ ಸೆಂಟರ್ ಕಳಿಸ್ತಾರೆ, ಅಲ್ಲೂ ಗೊತ್ತಾಗಲ್ಲ. ಆಮೇಲೆ ಅದು UK ಕಳಿಸ್ತಾರೆ, ಇಂಟರ್ನ್ಯಾಷನಲ್ ಬ್ಲಡ್ ಗ್ರೂಪ್ ರಿಫರೆನ್ಸ್ ಲ್ಯಾಬೊರೇಟರಿ, ಅಲ್ಲೂ ಕಳಿಸ್ತಾರೆ. ಅಲ್ಲಿಂದ ಗೊತ್ತಾಗುತ್ತೆ ಇಟ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಬ್ಲಡ್ ಗ್ರೂಪ್ ಇದು ಅಂತ. ಬೇರೆ ಎಲ್ಲ ತರ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾರೆ, ಮಾಡಿದ್ರು ಕೂಡ ಗೊತ್ತಾದಾಗ ಅದಕ್ಕೆ ಇದು ಹೊಸದಾಗಿ ಹೆಸರು ಕ್ರಿಬ್ ಅಂತ. ವಾಟ್ ಇಸ್ ಕ್ರಿಬ್ ಹೇಳ್ತೀರಾ? ವಾಟ್ ಇಸ್ ಕ್ರಿಬ್ ಹೇಳಿ ಫಟಾಫಟ್ ಅಂತ. ಕ್ರೋಮರ್ ಇಂಡಿಯಾ ಬೆಂಗಳೂರು ಅಂತ ಇಲ್ಲಿ ಕೊಟ್ಟಿ ನೋಡಿ. ಕ್ರೋಮರ್, ಐ ಅಂದ್ರೆ ಇಂಡಿಯಾ, ಬಿ ಅಂದ್ರೆ ಬೆಂಗಳೂರು. ಈ ಬ್ಲಡ್ ಗ್ರೂಪ್ ಯೂನಿಕ್ ಬ್ಲಡ್ ಗ್ರೂಪ್ ಈ ತರ ಸಿಕ್ಕಿರೋದು ಫಸ್ಟ್ ಟೈಮ್. ಈ ತರ ಬೇರೆ ಬೇರೆ ಬಾಂಬೆ ಬ್ಲಡ್ ಗ್ರೂಪ್ ಇದೆ, ಅದು ಕೂಡ ಕ್ವಶನ್ ಬಂದಿದೆ. ಸೊ ಬಾಂಬೆ ಬ್ಲಡ್ ಗ್ರೂಪ್ ಅಂತಕ್ಕಂಥದ್ದು ನಿಮ್ಗೆ ಲ್ಯಾಕ್ ಆಫ್ ಎಚ್ ಆಂಟಿಜೆನ್ಸ್ ವಿಚ್ ಆರ್ ಫೌಂಡ್ ಅಕ್ರಾಸ್ ಎ ಬಿ ಓ ಗ್ರೂಪ್ ಅಲ್ಲಿ ಅಂತ ಒಂದು ಇದ್ರಲ್ಲಿ ನಾವು ಬಾಂಬೆ ಬ್ಲಡ್ ಗ್ರೂಪ್ ನ ನೋಡ್ತೀವಿ.
ಓಕೆ, ಅದೇ ತರ ಡಿ ಬ್ಲಡ್ ಗ್ರೂಪ್ ಟೈಪ್ ಆಫ್ ಗ್ರೂಪ್ ಈ ತರ ಸಿಕ್ಕಿದೆ. ಇನ್ ಬಿ ನೆಗೆಟಿವ್, ಗ್ವಾಡಾ ನೆಗೆಟಿವ್ ಅಂತ ಗುಡಲೋಪೋದಲ್ಲಿ ಒಂಥರ ಡಿಫ್ರೆಂಟ್ ಆಗಿರೋ ಬ್ಲಡ್ ಗ್ರೂಪ್ ಸಿಕ್ಕಿದೆ. ಸೊ ಈ ತರ ಬ್ಲಡ್ ಗ್ರೂಪ್ಗಳು ಕೂಡ ಇರ್ತವೆ. ಸೊ ಇವೆಲ್ಲ ಕ್ರಿಬ್ ಬ್ಲಡ್, ನ್ಯೂಲಿ ಡಿಸ್ಕವರ್ಡ್ ಕ್ರೋಮರ್ ಆಂಟಿಜನ್ ಫ್ರಮ್ ಇಂಡಿಯಾ. ಸೊ ದಿಟ್ ಈಸ್ ನ್ಯೂಲಿ ಇನ್ ದ ವರ್ಲ್ಡ್. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಒಂದಷ್ಟು ಕರೆಂಟ್ ಅಫೇರ್ ನಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಈ ಕರೆಂಟ್ ಅಫೇರ್ ಬಗ್ಗೆ ತುಂಬಾ ಡೀಟೇಲ್ ಕೇಳಕ್ಕಲ್ಲ. ಕ್ರಿಬ್ ಅಂತಕ್ಕಂಥದ್ದು ನೀವು ಬ್ಲಡ್ ಗ್ರೂಪ್ ನ್ಯೂಸ್ ಅಲ್ಲಿ ಇತ್ತು. ವಾಟ್ ಇಸ್ ದ ಫುಲ್ ಫಾರ್ಮ್ ಅನ್ಬೋದು, ಯಾಕೆ ಏನು ಅಂತ ಕೇಳಬಹುದು. ಓಕೆ, ನೆಕ್ಸ್ಟ್, ವಜ್ರಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರ 3 ಕಾರ್ಬನ್ಗೆ ಬಂಧನಗೊಂಡಿದೆ. 3? ನೋ, ರಾಂಗ್ ಅಲ್ವಾ? ಎಷ್ಟು? ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರ 4 ಕಾರ್ಬನ್ಗಳೊಂದಿಗೆ ಬಂಧನಗೊಂಡಿದೆ. ಎಸ್, ಈಚ್ ಕಾರ್ಬನ್ ಆಟಮ್ ಇನ್ ದ ಡೈಮಂಡ್ ಇಸ್ ಬಾಂಡೆಡ್ ಟು 4 ಅದರ್ ಕಾರ್ಬನ್ ಆಟಮ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಾಲಿಡ್ ಕಾರ್ಬನ್, ನ್ಯಾಚುರಲಿ ಫೌಂಡೆಡ್, ಕೋವಲೆಂಟ್ಲಿ ಬಾಂಡೆಡ್. ನೋಡಿ, ಒಂದು ಕಾರ್ಬನ್ ಆಟಮ್ ತಗೊಂಡ್ರೆ ಅದ್ರ ಜೊತೆ ಒಂದಿದೆ ಈ ಕಡೆ, ಇಲ್ಲಿ ಎರಡನೇದಿದೆ, ಇಲ್ಲಿ ಮೂರನೇದಿದೆ, ನಾಲ್ಕು, ಯಾವುದೇ ಒಂದು ತಗೊಂಡ್ರು ಆ ಥರ ನಮಗೆ ಇದು ಹೋಗ್ತಾ ಇರುತ್ತೆ ಬಾಂಡಿಂಗ್. ಓಕೆ, ಡೈಮಂಡ್ ಈಸ್ ಹಾರ್ಡೆಸ್ಟ್ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್, ನಿಮ್ಗೆ ಗೊತ್ತೇ ಇದೆ. ಅಂಡ್ ಸಾಲಿಡ್ ಕಾರ್ಬನ್ ಇದು, ಅದು ಗೊತ್ತಿರಲಿ. ಅಂಡ್ ಡೈಮಂಡ್ ಮೈನಿಂಗ್ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಲೊಕೇಟೆಡ್ ಎಲ್ಲಿ? ಪನ್ನಾ ಇನ್ ಮಧ್ಯಪ್ರದೇಶಲ್ಲಿ. ಓನ್ಲಿ ಆಕ್ಟಿವ್ ಡೈಮಂಡ್ ಮೈನ್ ಇರೋದು, ಆಕ್ಟಿವ್ ಡೈಮಂಡ್ ಮೈನ್ ಇನ್ ಇಂಡಿಯಾದಲ್ಲಿ. ಓಕೆ, ನೋಡಿ ಇದು ಕೇಳಿದ್ದೆ ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ, ವಿಒ ಎಲ್ಲ ಕೇಳಿದ್ದ. ಓಕೆ, ನೆಕ್ಸ್ಟ್ ಬರ್ತೇನೆ. ನೋಡಿ, ಸಿಂಪಲ್ ಕ್ವಶನ್. ಹೊಂದಿಸಿ ಬರೆಯಲಿ ಹೊಂದಾಣಿಕೆ ಅವನೇ ಮಾಡಿಕೊಟ್ಟಿದ್ದಾನೆ, ಎಷ್ಟು ಸರಿಯಾಗಿದೆ ಅಂತ ಹೇಳಬೇಕು. ನಕ್ಷತ್ರಗಳ ಮಿನುವಿಕೆ, ಸಿಂಪಲ್ ಇದು ಕೂಡ, ಇವೆಲ್ಲ ನಾವು ಮಾಡಿದೀವಿ. ಈ ಸೈನ್ಸ್ಗೆ ಫಿಸಿಕ್ಸ್ ಸಂಬಂಧಪಟ್ಟಂತೆ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಮಾಡಿದೀವಿ ನೋಡಿ, ಲ್ಯಾಂಡ್ ರಿಫಾರ್ಮ್ಸ್. ಅದರಲ್ಲೂ ಕೂಡ ಒಂದಷ್ಟು ನಿಮಗೆ ಚಾಪ್ಟರ್ಗಳು ನಾವು ಕವರ್ ಮಾಡಿದೀವಿ. ಈ ಲೈಟ್ಸು, ಸೌಂಡ್ಗೆ ಸಂಬಂಧಪಟ್ಟಂತೆ, ರೇಡಿಯೋ ವೇವ್ಸ್ಗೆ ಸಂಬಂಧಪಟ್ಟಂತೆ. ಓಕೆ, ಅಲ್ಲೋದ್ರೆ ಸಿಗುತ್ತೆ ನಿಮ್ಗೆ, ಮಾಡಿದೀವಿ. ಅಥವಾ ಸೈನ್ಸ್ ಸಂಬಂಧಪಟ್ಟ ಅಪ್ಲೈಡ್ ಸೈನ್ಸ್ ಅಂತ ಒಂದಷ್ಟು ಲಿಸ್ಟೇ ಕೊಟ್ಟಿದ್ದೀವಿ, ಆ ವಿಡಿಯೋ ನಿಮ್ಗೆ ಸಿಗುತ್ತೆ. ನಕ್ಷತ್ರಗಳ ಮಿನುಗುವಿಕೆ ಹೆಂಗಾಗುತ್ತೆ? ನಕ್ಷತ್ರ ಯಾಕೆ ಮಿನುಗುತ್ತೆ? ಇಲ್ಲಿ ನಕ್ಷತ್ರ ಆಗುತ್ತೆ, ಇದು 1ರಿಂದ 1 ಅಂದ್ರೆ ಅರ್ತ್ ಅಟ್ಮಾಸ್ಫಿಯರ್ ಬಂದಾಗ ಒಂದು ರೇರರ್ ಟು ಡೆನ್ಸರ್ ಅಂತ ಏನ್ ಕರಿತೀವಿ, ಅಥವಾ ಉಷ್ಣತೆ ಮತ್ತು ಸಾಂದ್ರತೆಯ ಒಂದು ಬೇರೆ ಮೀಡಿಯಂ ಎಂಟ್ರಿ ಆದಾಗ ಅದು ವಕ್ರೀಭವನ ತರ ಆಗುತ್ತೆ. ಓಕೆ, ಇದು ಕಂಟಿನ್ಯೂಸ್ಲಿ ಆಗ್ತಾ ಇರುತ್ತೆ. ಸೊ ಏನಾಗುತ್ತೆ, ಬಿಕಾಸ್ ಆಫ್ ಅಟ್ಮಾಸ್ಫಿಯರ್ ಅದು ಈ ಕಡೆ ಆ ಕಡೆ ಈ ಕಡೆ ಆಗುತ್ತೆ, ಅದಕ್ಕೆ ಅದು ಟ್ವಿಂಕ್ಲಿಂಗ್ ತರ ಕಾಣುತ್ತೆ. ಅಂದ್ರೆ ಏನೋ ಅರ್ಥ? ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್, ವಕ್ರೀಭವನ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಇಲ್ಲಿ ನಾನು ತೋರಿಸ್ತೀನಿ, ಐ ವಿಲ್ ಶೋ ಯು. ಓಕೆ, ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅದನ್ನ ಇಲ್ಲಿ ಕೊಟ್ಟಿದ್ದೀನಿ, ತಾವು ದಯವಿಟ್ಟು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇನ್ನು ಇದು ಬಿಟ್ರೆ ಕಾಮನಬಿಲ್ಲು, ಪ್ರಸರಣ ಮತ್ತು ಸಂಪೂರ್ಣ ಆಂತರಿಕ ಪ್ರತಿಫಲನ. ಅಗೇನ್ ಇಲ್ಲಿ ಪ್ರಿಸಮ್ ತಗೋತೀನಿ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಫಸ್ಟ್ ಕರೆಕ್ಟ್ ಯಾವ್ದು ಅಂತ ಹೇಳ್ಬೋಣ. ಆಕಾಶದ ನೀಲಿ ಬಣ್ಣ, ಬೆಳಕಿನ ಚದುರುವಿಕೆ, ಸ್ಕ್ಯಾಟರಿಂಗ್ ಆಫ್ ಲೈಟ್. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಎಲ್ಲ 3 ಕೂಡ ಕರೆಕ್ಟ್. ಈ ಕಾಮನಬಿಲ್ಲು ಅಂದ ತಕ್ಷಣ ನಿಮ್ಗೆ ಪ್ರಿಸಮ್ ಒಳಗೆ ಲೈಟ್ ಹೋಗುತ್ತೆ, ವೈಟ್ ಲೈಟ್ ಅಂತ ಕರಿತೀವಿ. ಓಕೆ, ವೈಟ್ ಲೈಟ್. ಓಕೆ, ಐ ವಿಲ್ ಶೋ ಯು ಫಸ್ಟ್ ಕಾಮನಬಿಲ್. ಇಲ್ಲಿ ನೋಡಿ, ರೈನ್ಬೋ. ಇದು ಒಂದು ರಿಫ್ಲೆಕ್ಷನ್ ಆಗುತ್ತೆ, ಡಿಸ್ಪರ್ಷನ್. ರಿಫ್ಲೆಕ್ಷನ್ಸ್ ಅಂತ ಏನು? ಇಲ್ಲಿ ನೋಡಿ, ಒಂದು ಮೀಡಿಯಂ ಇನ್ನೊಂದು, ಈಗ ಒಂದು ಇದು ನೀರಿನ ಬಿಂದು ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದು ನೀರಿನ ಬಿಂದು. ದಿಸ್ ಇಸ್ ಡಿಫ್ರೆಂಟ್. ಇದು ಅಟ್ಮಾಸ್ಫಿಯರ್, ಇದು ವಾಟರ್. ಒಂದರಿಂದ ಬೇರೆ ಮೀಡಿಯಂ ಇಸ್ ಡಿಫ್ರೆಂಟ್. ಸೊ ಇಲ್ಲೇನಾಗುತ್ತೆ? ರಿಫ್ರಾಕ್ಷನ್ ಆಗುತ್ತೆ. ರಿಫ್ರಾಕ್ಷನ್ ಆಗಾದಾಗ ಅಂತ ಪುನಃ ಇಂಟರ್ನಲ್ ರಿಫ್ರಾಕ್ಷನ್ ಆಗುತ್ತೆ. ನೋಡಿ, ಅದನ್ನೇ ಹೇಳ್ತಾರೆ, ರಿಫ್ರಾಕ್ಷನ್ ಆಗುತ್ತೆ ಇಂಟರ್ನಲಿ. ನೋಡಿ, ಎಲ್ಲ ಒಂದೊಂದು ಕೂಡ ರಿಫ್ಲೆಕ್ಷನ್ಸ್ ಆಗುತ್ತೆ. ರಿಫ್ಲೆಕ್ಷನ್ಸ್ ಆದಾಗ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಆಗುತ್ತೆ. ಪುನಃ ಎಗೇನ್ ಅದು ಆಗ್ತಾನೆ ಇರುತ್ತೆ. ಬಿಕಾಸ್ ಒಂದು ವೈಟ್ ಲೈಟ್ ಪ್ರಿಸಮ್ ಒಳಗೆ ಹಾಕಿದಾಗ ಅಲ್ಲಿ ತುಂಬಾ ಇರ್ತಕ್ಕಂಥ ಆ ಪಾರ್ಟಿಕಲ್ ಜೊತೆ ರಿಫ್ಲೆಕ್ಟ್ ಆಗಿ ವಿಬ್ಗೊಯಾರ್ ಅಂತ ಏನ್ ಕರಿತೀವಿ, ಈ ತರ ನಮಗೆ ಬರ್ತಕ್ಕಂಥದ್ದು ಡಿಸ್ಪರ್ಷನ್. ಸೊ ಇವೆಲ್ಲ ಏನಾಗುತ್ತೆ, ಸನ್ಲೈಟ್ ಮೇಡ್ ಡಿಫ್ರೆಂಟ್ ಕಲರ್ಸ್, ಇದನ್ನ ಡಿಸ್ಪರ್ಷನ್ ಅಂತ ಕರಿತೀವಿ. ಓಕೆ, ಬಿಕಾಸ್ ಆಫ್ ದೇರ್ ಇಸ್ ಡಿಫ್ರೆಂಟ್ ಟೈಪ್ ಆಫ್ ವೇವ್ ಲೆನ್ಸ್ ಅಂಡ್ ಮಾಲಿಕ್ಯೂಲ್ಸ್. ಬೇರೆ ಕಡೆ ಅದು ಡಿಫ್ರಾಕ್ಷನ್ ಆದಾಗ, ಅದು ತಡೆದಾಗ ಬೇರೆ ಬೇರೆ ರೀತಿ ಕಲರ್ ಬರುತ್ತೆ, ಕಾಣಿಸುತ್ತೆ. ಸೊ ಹಾಗಾಗಿ ಡಿಸ್ಪರ್ಷನ್, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ 3 ಕೂಡ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲೇನ್ ಕೊಟ್ಟಿದ್ದಾನೆ ಆಪ್ಷನ್ ಅಲ್ಲಿ? ಏನ್ ಕೊಟ್ಟಿದ್ದಾನೆ? ಪ್ರಸರಣ, ಸಂಪೂರ್ಣ ಆಂತರಿಕ ಪ್ರತಿಫಲನ, ಡಿಸ್ಪರ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಎಸ್, ಕರೆಕ್ಟ್. ಆಕಾಶ ನೀಲಿ ಬಣ್ಣ, ಎಗೇನ್ ಸೇಮ್ ಸರ್, ಬೆಳಕಿನ ಚದುರುವಿಕೆ. ಬೆಳಕಿನ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತಂದ್ರೆ ರೈಲಿಂಗ್ ಸ್ಕ್ಯಾಟರಿಂಗ್ ಅಂತ ಕರಿತೀವಿ. ವೆನ್ ಸನ್ಲೈಟ್ ಎಂಟರ್ಸ್ ಅಟ್ಮಾಸ್ಫಿಯರ್, ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್, ಮಾಲಿಕ್ಯೂಲ್ಸ್ ಜೊತೆ ಕೊಲೈಡ್ಸ್ ಆಗಿ ಏನಾಗುತ್ತೆ, ಸ್ಕ್ಯಾಟರ್ ಆಗುತ್ತೆ, ಈ ತರ ಸ್ಕ್ಯಾಟರ್ಸ್ ಆಗುತ್ತೆ. ಆದ್ರೆ ನಮ್ಗೆ ಬ್ಲೂ ಯಾಕೆ ಕಾಣುತ್ತೆ? ಬಿಕಾಸ್ ಬ್ಲೂ ಇಸ್ ಸ್ಮಾಲ್ ವೇವ್ ಲೆಂತ್, ಶಾರ್ಟರ್ ವೇವ್ ಲೆಂತ್ ಅಂತ ಕರಿತೀವಿ. ಶಾರ್ಟರ್ ವೇವ್ ಲೆಂತ್ ಇರ್ತಕ್ಕಂಥದ್ದು. ಓಕೆ, ಅಗೇನ್ ಇದೇನಪ್ಪ ಶಾರ್ಟರ್ ವೇವ್, ಲಾಂಗ್ ವೇವ್ ಅಂತಂದ್ರೆ ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಗಳಲ್ಲಿ ನೋಡಿರ್ಬೇಕು. ಸೊ ಅಲ್ಲೊಂದು, ಮತ್ತೆ ಈಗ ವಿಬ್ಗಾಯ್ ಅಂತ ತಗೊಳ್ಳಿ ನೋಡಿ, ವಯೋಲೆಟ್. ಇಲ್ಲಿ ನೋಡ್ತಾ ಇದ್ರೆ ದಿಸ್ ಇಸ್ ಶಾರ್ಟರ್ ವೇವ್ ಲೆಂತ್. ಮೋಸ್ಟ್ ಶಾರ್ಟರ್ ಇರೋದು ವಯೋಲೆಟ್. ಓಕೆ, ವಯೋಲೆಟ್ ಇರ್ತಕ್ಕಂಥ ಮೋಸ್ಟ್. ಹಾಗಾದ್ರೆ ವಯೋಲೆಟ್ ಕಾಣಿಸ್ಬೇಕಲ್ಲ ನಮ್ಗೆ. ಯಾಕೆ ನಮ್ಗೆ ಈ ಒಂದು ಬ್ಲೂ ಕಲರೇ ಕಾಣುತ್ತೆ? ಯಾಕೆ ಹೇಳ್ತೀರಾ?
ಬಿಕಾಸ್ ಐ ಸೆನ್ಸಿಟಿವಿಟಿ ಅಂತ ಕರಿತೀವಿ. ಕಣ್ಣಿನ ಸೂಕ್ಷ್ಮತೆ ಇದೆಯಲ್ಲ ಅದು ಬ್ಲೂಗೆ ಮೋರ್ ಕಂಪ್ಯಾಟಿಬಲ್, ಶಾರ್ಟರ್ ವೇವ್ ಲೆಂತ್. ಓಕೆ ನೋಡಿ, ವೈಲ್ ಐ ವಯೋಲೆಟ್ ಹ್ಯಾಸ್ ದ ಈವನ್ ಶಾರ್ಟರ್ ವೇವ್ ಲೆಂತ್, ಬ್ಲೂಗಿಂತ ಇನ್ನೂ ಕಮ್ಮಿ ಇದೆ. ವಯೋಲೆಟ್ ಕಾಣಿಸ್ಬೇಕು, ಯಾಕೆ ಬ್ಲೂ ಕಾಣುತ್ತೆ ಅಂದ್ರೆ and is scattered even more and our eyes are more sensitive to blue light making the sky appear blue instead of violet. ನಮ್ದು ಸೂಕ್ಷ್ಮತೆ ಇದೆಯಲ್ಲ, ಕಣ್ಣಿನ ಸೂಕ್ಷ್ಮತೆ, ಕಣ್ಣುಗಳು ನೀಲಿ ಬೆಳಕಿಗೆ ಹೆಚ್ಚು ಸಂವೇದನಶೀಲ ಆಗಿರುತ್ತೆ, ಹಂಗಾಗಿ ವಯೋಲೆಟ್ ಕಾಣಲ್ಲ, ನಮಗೆ ಬ್ಲೂ ಕಾಣುತ್ತೆ. ಓಕೆ ಫೈನ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಶಿಶುವಿನ ಜನನ ನಂತರದಲ್ಲಿ ಸ್ತನಗ್ರಂಥಿಗಳಿಂದ ಕ್ಷೀರದ ಸ್ರವಿಸುವಿಕೆ ಮತ್ತು ಬಿಡುಗಡೆಯನ್ನು ಪ್ರಚೋದಿಸಲು ಅಗತ್ಯವಾದ ರಸದೂತವೆಂದರೆ, ಓಕೆ ನಮ್ಮ ಮ್ಯಾಮರಿ ಗ್ಲ್ಯಾಂಡ್ ಇಂದ ಮಗು ಹುಟ್ಟಿದಾಗ ಅಲ್ಲಿಂದ ಹಾಲು ಉತ್ಪತ್ತಿ ಆಗ್ತಕ್ಕಂಥದ್ದು. ಓಕೆ ದಟ್ ಇಸ್ ಹಾರ್ಮೋನ್ ಇಸ್ ಕಾಲ್ಡ್ ಪ್ರೊಕ್ಲಾಕ್ಟಿನ್ ಅಂತ ಕರಿತೀವಿ, ಪ್ರೊಲ್ಯಾಕ್ಟಿನ್ ಅಂತ ಕರಿತೀವಿ. ಇವನ್ ಆಕ್ಸಿಟೋಲಿನ್ ಸ್ವಲ್ಪ ಅದೇ ತರ ಮಾಡುತ್ತೆ, ಅದು ಬೇರೆ ಇನ್ನೊಂದಕ್ಕೂ ಕೂಡ ಇದೆ, ಬಟ್ ಪ್ರೊಲ್ಯಾಕ್ಟಿನ್ ಇಸ್ ದ ಕೊಟ್ಟಿರೋ ಆಪ್ಷನ್ ಪ್ರಾಪರ್ ಆಪ್ಷನ್ ಅಂತ ಹೇಳ್ಬೋದು. ಓಕೆ ಸೊ ಒಂದಷ್ಟು ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು. ಇಲ್ಲಿ ಇನ್ನೊಂದಿದೆ, ಮೆಲೋಟೋನಿನ್ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ. ಮೆಲೋಟೋನಿನ್ ಏನ್ ಬೀಳುತ್ತೆ ಹೇಳಿ ನೋಡೋಣ. ನಿದ್ದೆ ನಿಮ್ ನಿದ್ದೆ ಕರೆಕ್ಟ್ ಆಗಬೇಕು, ನೈಟ್ ಮಲಗಿದಾಗ ಅಂದ್ರೆ ಸವಿಸ್ತಕ್ಕಂಥದ್ದು ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ, ಪಿಟ್ಯೂಟರಿ ಮೆಲೋಟೋನಿನ್. ಓಕೆ ನಿದ್ದೆಗೆ ಹೆಲ್ಪ್ ಮಾಡ್ತಕ್ಕಂಥದ್ದು. ವೆಸೋಪ್ರೆಸಿನ್ ಅಂತ ಏನ್ ಮಾಡುತ್ತೆ, ಇಟ್ ಈಸ್ ಆಲ್ಸೋ ಆಂಟಿ ಡಯೋರಿಟಿಕ್ ಹಾರ್ಮೋನ್ ಅಂತ ಕರಿತೀವಿ. ಇದು ಕೂಡ ನಿಮ್ಗೆ ಪಿಟ್ಯೂಟರಿ ಗ್ಲ್ಯಾಂಡ್ ಹೈಪೋಥಾಲಮಸ್ ಇಂದ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು. ಇದು ಬ್ಲಡ್ ಸ್ಟ್ರೀಮ್ ಯೂಸ್ ಮಾಡುತ್ತೆ. ಅಬ್ಸರ್ವ್ ವಾಟರ್ ಇದೆಯಲ್ಲ, ವಾಟರ್ನ ಅಬ್ಸರ್ವ್ ಮಾಡೋಕ್ಕೆ, ಬ್ಲಡ್ ಅಲ್ಲಿ ಒಂದು ವಾಟರ್ ಬ್ಯಾಲೆನ್ಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದೇ ತರ ಗ್ರೋತ್ ಹಾರ್ಮೋನ್ಸ್ಗಳು ಗೊತ್ತಿರಲಿ ನಿಮ್ಗೆ, ಪ್ರೊಲ್ಯಾಕ್ಟಿನ್ ಬ್ರೆಸ್ಟ್ಗೋಸ್ಕರ ಫ್ರೀಡ್ಗೆ, ಅಡ್ರಿನಲ್ಸ್, ಓಕೆ ACTH ಅಡ್ರಿನೋಕ್ರೋಟಿಯಾಕ್ ರ್ಯಾಪೋ ಹಾರ್ಮೋನ್ ಅಂತ ಕರಿತೀವಿ. ಓಕೆ ಇದು ಒಂದು ರೀತಿ ಅಡ್ರಿನಲ್ ಗ್ಲ್ಯಾಂಡ್ಸ್ ನ ಸ್ಟಿಮ್ಯುಲೇಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಥೈರಾಯ್ಡ್ ನಿಮ್ಗೆ ಗೊತ್ತೇ ಇರುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಲುಸ್ಟನಿಂಗ್ ಹಾರ್ಮೋನ್ ಅಂಡ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ, LHFSH ಅಂತ ಕರಿತೀವಿ. ಇದು ಓವರೀಸ್ ವುಮೆನ್ ನಲ್ಲಿ, ಟೆಸ್ಟಿಕಲ್ಸ್ ಮೆನ್ ನಲ್ಲಿ, ಇಲ್ಲಿ ರಿಪ್ರೊಡಕ್ಟಿವ್ ಫಂಕ್ಷನ್, ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಸ್ಟಿಮ್ಯುಲೇಟ್ ಮಾಡಕ್ಕೆ ಅದನ್ನ ಇದಕ್ಕೋಸ್ಕರ ಇರ್ತಕ್ಕಂಥ ಒಂದು ಹಾರ್ಮೋನ್ ಇದು. ಓಕೆ ಸೊ ಅದು ಗೊತ್ತಿರಲಿ. ಕಿಡ್ನಿ ADH ಆಂಟಿ ಡಯೋರಿಟಿಕ್ ಹಾರ್ಮೋನ್, ನಾನು ಈಗ ತಾನೇ ಹೇಳ್ತಾ ಇದ್ದೆ, ಕಿಡ್ನಿಲಿ ವಾಟರಲೈಸ್ ಮಾಡಿ ಅದನ್ನ ರೆಗ್ಯುಲೇಟ್ ಮಾಡಕ್ಕೆ, ಬ್ಲಡ್ ಫ್ಲೂಯಿಡ್ಸ್ ನ ಇದು ಮಾಡೋಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್. ಇವೆಲ್ಲ ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಪದೇ ಕೇಳ್ತಾ ಇರ್ತಾನೆ ಸ್ನೇಹಿತರೆ. ಫೈನ್, ಚಲೋ ಮೂಟ ನೆಕ್ಸ್ಟ್ ಕ್ವಶನ್ ಬನ್ನಿ. ಮಾನವ ಹೃದಯದ ಅಂಗಗಳು ಮತ್ತು ಅವುಗಳ ಕಾರ್ಯಗಳನ್ನು ಹೇಗೆ ನೀಡಲಾಗುತ್ತದೆ? ಓಕೆ ಚೇಂಬರ್ಸ್ ಬಗ್ಗೆ ಕೇಳಿದ್ದಾನೆ ಇಲ್ಲಿ. ಬಲ ಹೃತ್ಕರ್ಣ, ಎಡ ಹೃತ್ಕರ್ಣ, ಬಲ ಹೃತ್ಕೃಷಿ, ಎಡ ಹೃತ್ಕೃಷಿ. ರೈಟ್ ಏಟ್ರಿಯಂ, ಲೆಫ್ಟ್ ಏಟ್ರಿಯಂ, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಇಲ್ಲಿ ಕೊಟ್ಟಿದ್ದಾನೆ. ಓಕೆ ಇಲ್ಲಿ ಓದ್ತಾ ಇದ್ರೆ ನಿಮ್ಗೆ ಇದಾಗುತ್ತೆ. ಒಂದು ಕಾನ್ಸೆಪ್ಟ್ ನಾನು ಫಿಗರ್ ತೋರಿಸಿ ಹೇಳ್ಬಿಡ್ತೀನಿ, ಅದ್ ನೋಡಿದ ತಕ್ಷಣ ನೀವು ಆನ್ಸರ್ ಮಾಡ್ತಾ ಹೋಗ್ತೀರಾ. ನೋಡಿ ಇಲ್ಲಿ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಏನು ಅಂದ್ರೆ ಸಾರಿ ಪಾರ್ಟ್ಸ್ ಆಫ್ ದ ಇದು ಓದ್ಬೇಕಾ? ಅನಾಟಮಿ ಬೇಕಾಗಿಲ್ಲ ಸರ್. ಮೇನ್ ನಿಮ್ಗೆ ಚೇಂಬರ್ಸ್, ರೈಟ್ ಏಟ್ರಿಯಂ, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಂ, ಲೆಫ್ಟ್ ವೆಂಟ್ರಿಕಲ್, ಇಂಗ್ಲಿಷ್ ಏನ್ ಕರಿತೀವಿ, ಇದು ವೆರಿ ಇಂಪಾರ್ಟೆಂಟ್. ಇದು ಇದನ್ನ ನಾವು ಅಪ್ಪರ್ ಚೇಂಬರ್, ಲೋವರ್ ಚೇಂಬರ್ ಅಂತ ಮಾಡ್ತೀವಿ. ಲೋವರ್ ಚೇಂಬರ್ ನಾನು ತೋರಿಸ್ತೇನೆ, ನಾನು ಹೇಳ್ತೇನೆ. ಇಲ್ಲಿ ನೋಡಿ, ಇದೆಯಲ್ಲ, ದಿಸ್ ಇಸ್ ರೈಟ್ ಏಟ್ರಿಯಂ, ದಿಸ್ ಇಸ್ ಲೆಫ್ಟ್ ಏಟ್ರಿಯಂ, ಇದು ಅಪ್ಪರ್ ಚೇಂಬರ್ ಅಂತ ಕರಿತೀವಿ. ಎರಡನ್ನು ಅಪ್ಪರ್ ಚೇಂಬರ್. ಇಲ್ಲಿ ರೈಟ್ ವೆಂಟ್ರಿಕ್ಯುಲರ್, ಲೆಫ್ಟ್ ವೆಂಟ್ರಿಕಲ್, ಇದು ಲೋವರ್ ಚೇಂಬರ್ ಅಂತ ಕರಿತೀವಿ. ಇಲ್ಲಿ ರೈಟ್ ಸೈಡ್ ಇದೆಯಲ್ಲ, ಇದು ಡಿಆಕ್ಸಿಜನರೇಟೆಡ್ ಅಂದ್ರೆ ಆಕ್ಸಿಜನ್ ಪೂರ್, ಅಂದ್ರೆ ಬಾಡಿಯಿಂದ ಬರುತ್ತಲ್ಲ ಅದನ್ನ ಇಲ್ಲಿ ತಗೊಳುತ್ತೆ. ಬಾಡಿಯಿಂದ ಬರ್ತಕ್ಕಂಥ ತಗೊಂಡು ಇದು ಇಲ್ಲಿಂದ ರೈಟ್ ವೆಂಟ್ರಿಕಲ್ ಕಳಿಸುತ್ತೆ. ರೈಟ್ ವೆಂಟ್ರಿಕಲ್ ಏನ್ ಮಾಡುತ್ತೆ, ಇದನ್ನ ಲಂಗ್ಸ್ ಕಳಿಸುತ್ತೆ. ಲಂಗ್ಸ್ ಪ್ಯೂರಿಫೈ ಮಾಡ್ಲಿ ಅಂತ, ಪ್ಯೂರಿಫೈ ಮಾಡಿ ಆಕ್ಸಿಜನ್ ಇರ್ತಕ್ಕಂಥ ಬ್ಲಡ್ಸ್ ನ ಏನ್ ಮಾಡುತ್ತೆ, ಆ ಲಂಗ್ಸ್ ಏನ್ ಮಾಡುತ್ತೆ, ಲೆಫ್ಟ್ ಏಟ್ರಿಯಂ ಬರುತ್ತೆ. ಲೆಫ್ಟ್ ಏಟ್ರಿಯಮ್ ಲೆಫ್ಟ್ ವೆಂಟ್ರಿಕಲ್ ಕಳಿಸುತ್ತೆ. ಈ ವೆಂಟ್ರಿಕಲ್ ಅಗೇನ್ ಇಟ್ ಈಸ್ ಪಂಪ್ ಟು ದ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಓಕೆ ದಿಸ್ ಇಸ್ ದ ಮೇನ್ ಫಂಕ್ಷನ್ಸ್. ಇದು ರೈಟ್ ಏಟ್ರಿಯಂ, ಲೆಫ್ಟ್ ಏಟ್ರಿಯಂ ಅಪ್ಪರ್ ಬಾಡಿ ಅಂತ ಹೇಳಿದ್ರೆ, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ನ ಲೋವರ್ ಚೇಂಬರ್ಸ್ ಅಂತ ಕೂಡ ಕರಿತೀವಿ. ಈಗ ನಮ್ಗೆ ಏನ್ ಇಲ್ಲಿ ಕೊಟ್ಟಿರೋದು ನೋಡಿ, ರೈಟ್ ಏಟ್ರಿಯಂ ರಿಸೀವ್ಸ್ ಇಂಪ್ಯೂರ್ ಬ್ಲಡ್ ಫ್ರಮ್ ದ ಬಾಡಿ ಪಾರ್ಟ್ಸ್ ಅಲ್ವಾ. ನೋಡಿ, ರೈಟ್ ಏಟ್ರಿಯಂ ರಿಸೀವ್ಸ್ ಇಂಪ್ಯೂರ್ ಬ್ಲಡ್ ಫ್ರಮ್ ದ ಬಾಡಿ ಪಾರ್ಟ್ಸ್, ಕರೆಕ್ಟಾ? ಕರೆಕ್ಟಾ? ರೈಟ್ ಏಟ್ರಿಯಂ ರಿಸೀವ್ಸ್ ಇಂಪ್ಯೂರ್ ಬ್ಲಡ್ ಫ್ರಮ್ ದ ಬಾಡಿ ಪಾರ್ಟ್ಸ್, ಕರೆಕ್ಟಾ? Right ventricle receives impure blood from the left atrium. ಇದು ರಾಂಗ್ ಅಲ್ವಾ? ರೈಟ್ ವೆಂಟ್ರಿಕಲ್ ಏನೋ ಇಲ್ಲಿ ನೋಡಿ, ರೈಟ್ ವೆಂಟ್ರಿಕಲ್ ಪಂಪ್ಸ್ ಆಕ್ಸಿಜನ್ ಪೂರ್ ಬ್ಲಡ್ ಟು ದ ಲಂಗ್ಸ್ ಅಲ್ವಾ. ಆಕ್ಸಿಜನ್ ಪೂರ್ ಬ್ಲಡ್ ಟು ದ ಲಂಗ್ಸ್, ರೈಟ್ ವೆಂಟ್ರಿಕಲ್. ಏನ್ ಕೊಟ್ಟಿದ್ದಾನೆ,
ಇಂಪ್ಯೂರ್ ಬ್ಲಡ್ ಫ್ರಮ್ ದ ಲೆಫ್ಟ್ ಏಟ್ರಿಯಂ. ನೋಡಿ, ಲೆಫ್ಟ್ ಏಟ್ರಿಯಂ ಅಲ್ಲ, ರೈಟ್ ಏಟ್ರಿಯಂ ಇಂದ ತಗೊಳ್ತಕ್ಕಂಥದ್ದು ಅಲ್ವಾ ಸರ್? ಇದು ಕರೆಕ್ಟ್ ಅಲ್ವಾ? ಇದು ತಪ್ಪಲ್ವಾ? ಎಸ್. ರಿಸೀವ್ಸ್ ಪ್ಯೂರ್ ಬ್ಲಡ್ ಫ್ರಮ್ ದ ಬಾಡಿ ಪಾರ್ಟ್ಸ್, ಲೆಫ್ಟ್ ಏಟ್ರಿಯಂ. ಪ್ಯೂರ್ ಬ್ಲಡ್ ಫ್ರಮ್ ದ ಬಾಡಿ ಪಾರ್ಟ್ಸ್. ಎಸ್, ಲೆಫ್ಟ್ ಏಟ್ರಿಯಂ ರಿಸೀವ್ಸ್ ಪ್ಯೂರ್ ಬ್ಲಡ್ ಫ್ರಮ್ ದ ಬಾಡಿ ಪಾರ್ಟ್ಸ್. ಕರೆಕ್ಟಾ? ನೋಡಿ, ಲೆಫ್ಟ್ ಏಟ್ರಿಯಂ ರಿಸೀವ್ಸ್ ಆಕ್ಸಿಜನ್ ರಿಚ್ ಅಂದ್ರೆ ಪ್ಯೂರ್ ಬ್ಲಡ್ ಫ್ರಮ್ ದ ಲಂಗ್ಸ್ ಅಂಡ್ ಪಂಪ್ಸ್ ಇಟ್ ಟು ದ ಲೆಫ್ಟ್ ಏಟ್ರಿಯಂ. ಇಲ್ಲಿ ಬಾಡಿ ಪಾರ್ಟ್ಸ್ ಅಂತಿದೆ, ಪ್ಯೂರ್ ಬ್ಲಡ್ ಫ್ರಮ್ ದ ಬಾಡಿ ಪಾರ್ಟ್ಸ್. ಓಕೆ. ರೈಟ್ ಏಟ್ರಿಯಂ receives impure blood from the body parts. Right atrium receives oxygen poor blood from the body parts. Yes, correct. Hello sir, right atrium is correct. This is ಆಮೇಲೆ left ventricle receives pure blood from the right atrium. Left ventricle receives pure from the atrium ಅಲ್ವಾ? Yes, pure blood from the right atrium. ಲೆಫ್ಟ್ ಇಂದ ಅಲ್ವಾ, ರೈಟ್ ಇಂದ ಅಲ್ಲ. ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಅಲ್ವಾ? ಕರೆಕ್ಟ್ ತಾನೇ ಹೇಳ್ತಾ ಇರೋದು. ಲೆಫ್ಟ್ ಏಟ್ರಿಯಂ ರಿಸೀವ್ಸ್ ಪ್ಯೂರ್ ಬ್ಲಡ್, receives pure blood from the body parts. Left atrium from the lungs and pumps it to the left end. Yes, body parts, pure blood from the body parts, and there's nothing but ಏನು ಹೇಳೋದು, ಲಂಗ್ಸ್ ಇಂದ ಅಂತ ಅಲ್ವಾ ಸರ್? ಸೊ ಹಾಗಾದ್ರೆ ಇದೊಂದೇ ಕರೆಕ್ಟ್. ಓನ್ಲಿ ಒನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಅಲ್ವಾ? ಕರೆಕ್ಟ್ ತಾನೆ? ಎಸ್, ಇಲ್ಲೇ ಕೊಟ್ಟಿದ್ದೀನಿ ನೋಡಿ. ಇಫ್ ಯು ನಾಟ್ ದ ರೈಟ್ side of the heart receives deoxygenated blood from the body and pumps it to the lungs, while the left side receives oxygenated blood from the lungs and pumps to the rest of the body. Okay, left side. ಸೊ ಅದನ್ನ ಇಲ್ಲೂ ಕೊಟ್ಟಿದ್ದೀನಿ. ಸೊ ನೋಡ್ಕೊಳ್ಳಿ, ಇಲ್ಲೂ ಇದೆ ಲೆಫ್ಟ್, ಇದು ರೈಟ್. ಓಕೆ, ಅರ್ಥ ಆಗಿದೆಯಾ? ಎಸ್ ಸರ್. ಕನ್ಫ್ಯೂಸ್ ಆಯ್ತಾ? ಕನ್ಫ್ಯೂಸ್ ಮಾಡ್ಕೊಂಡು ರೆಕ್ಟಿಫೈ ಮಾಡಿ. ಇದು ಕರೆಕ್ಟ್ ಆಗಿ ಹೇಳಿದ್ದೀನಿ. ಇಲ್ಲಿ ಓದ್ಬೇಕಾದ್ರೆ ಕನ್ಫ್ಯೂಸ್, ರೆಕ್ಟಿಫೈ ಮಾಡಿ ಆಪ್ಷನ್ ಅಲ್ಲಿ. ಫೈನ್. ನೆಕ್ಸ್ಟ್ ಬರ್ತದೆ. 2023ರಲ್ಲಿ ವೈದ್ಯಕೀಯ ಮತ್ತು ಶರೀರ ಕ್ರಿಯಾಶಾಸ್ತ್ರ ಕ್ಷೇತ್ರದಲ್ಲಿ COVID-19ಗೆ ಪರಿಣಾಮಕಾರಿ. ನೋಡಿ, 2023 ಕೇಳಿದ, ಬೇಕಾಗಿಲ್ಲ. 2025 ಯಾರು ಹೇಳ್ತೀರಾ? ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಒಂದು ವೀಕ್ಲಿ ಕರೆಂಟ್ ಅಫೇರ್ ಒಂದು ವಿಡಿಯೋದಲ್ಲಿ ಮಾಡಿದೀನಿ, ನೋಡ್ಕೊಳ್ಳಿ. ಫಿಸಿಯಾಲಜಿ 2025 ಯಾರಿಗೆ ಬಂದಿರೋದು ಅಂಡ್ ದಟ್ ಡಿಸ್ಕವರಿ ಏನು? ಫಾರ್ ದೇರ್ ಡಿಸ್ಕವರಿ ಕನ್ಸರ್ನಿಂಗ್ ಪೆರಿಫರಲ್ ಇಮ್ಯೂನ್ ಟಾಲರೆನ್ಸ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದು. ಇದು ಕೀವರ್ಡ್ಸ್ ನ ಇಲ್ಲಿ ಕೊಟ್ಟಿರೋದು, ಕೀವರ್ಡ್ಸ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಇಂಥದೇ ಕೇಳೋದು. ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಏನು ಅಂದ್ರೆ ಮೆಟಲ್ ಆರ್ಗಾನಿಕ್ ಫ್ರೇಮ್ ವರ್ಕ್ ಅಂತ ಕರಿತೀವಿ, ಇದನ್ನು ಕೀವರ್ಡ್ಸ್. ಫಾರ್ ಎಕ್ಸಾಂಪಲ್ ಪೀಸ್ ಪ್ರೈಸ್ ಅಲ್ಲಿ, ಪೀಸ್ ಪ್ರೈಸ್ ಬಿಡಿ, ಫಿಸಿಕ್ಸ್ ಅಲ್ಲಿ ಯಾವುದು ಸರ್ ಅಂದ್ರೆ ಮ್ಯಾಕ್ರೋಸ್ಕೋಪಿಕ್ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಅಂಡ್ ಎನರ್ಜಿ ಕ್ವಾಂಟೈಸೇಷನ್, ಇದು ಗೊತ್ತಿರಬೇಕು. ಎಕನಾಮಿಕ್ಸ್ ಇಲ್ಲಿ ಪ್ರಮುಖವಾಗಿ ಕೀವರ್ಡ್ ಯಾವುದು ಅಂತಂದ್ರೆ ಸಸ್ಟೈನಬಲ್ ಗ್ರೋತ್ ಥ್ರೂ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಅಂತ, ಇನ್ನೊಂದು ಸಸ್ಟೈನಬಲ್ ಗ್ರೋತ್ ಥ್ರೂ ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತ. ಇದು ವೆರಿ ಇಂಪಾರ್ಟೆಂಟ್ ಕೀವರ್ಡ್ಸ್. ಸೊ ನೋಡ್ಕೊಳ್ಳಿಕ್ಕೆ ಈ ತರದ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಫೈನ್. ಈ ಕ್ವಶನ್ ನೋಡಿದ್ರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 2023 ಬೇಕಾಗಿಲ್ಲ, 25 ನೋಡ್ಕೊಳ್ಳಿ ಸ್ನೇಹಿತರೆ. ಭಾರತ ತನ್ನ ಪ್ರಥಮ ಬಾಹ್ಯಾಕಾಶ ದಿನವನ್ನು ಈ ಕೆಳಕಂಡ ಯಾವ ದಿನಾಂಕದ ಆಚರಿಸುತ್ತೆ? ಪ್ರಥಮ ಅಂದ್ರೆ 2024. ಈ ಸರಿ 2025 ದ್ವಿತೀಯ ಆಚರಣೆ ಮಾಡಿದೀವಿ, August 23 ಅಲ್ವಾ ಸರ್? ಇದು ಕರೆಕ್ಟ್. 2025 ನಿಮ್ಗೆ ಅಪ್ಕಮಿಂಗ್ ಅಲ್ಲಿ ಥೀಮ್ ಏನೋ ಕೇಳ್ಬೋದು. ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಬರುತ್ತೆ, ಹೇಳ್ತೀರಾ? ಯಾಕೆ ಇದನ್ನ ಆಚರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ? 2024 ಫಸ್ಟ್ ಒನ್ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ರು, ಚಂದ್ರಯಾನ 3 ಸಕ್ಸಸ್ಫುಲ್ ಲಾಂಚ್ ಆಗಿದ್ದಕ್ಕೆ. ಓಕೆ, ಈ ವರ್ಷದ ಥೀಮ್ ಏನು? ಸೆಕೆಂಡ್ ಇಯರ್, ಇದು ಸೆಕೆಂಡ್ ಟೈಮ್. ಓಕೆ, ಆರ್ಯಭಟ ಟು ಗಗನಯಾನ ಅಂತ, ಏನ್ಷಿಯಂಟ್ ವಿಸ್ಡಮ್ ಟು ಇನ್ಫಿನಿಟ್ ಪಾಸಿಬಿಲಿಟಿ ಅಂತ. ಅಂದ್ರೆ ಆರ್ಯಭಟ ನಮ್ದೇನು ಫಸ್ಟ್ ಒನ್ ಲಾಂಚ್ ಆಗಿತ್ತು, ಅಲ್ಲಿಂದ ಗಗನಯಾನ ತನಕ ಹೆಂಗೆ ಏನ್ಷಿಯಂಟ್ ವಿಸ್ಡಮ್ ಇಟ್ಕೊಂಡು ಇನ್ಫಿನಿಟಿ ಪಾಸಿಬಿಲಿಟಿ ಇನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಅಂತ. ಓಕೆ, ಚಂದ್ರಯಾನ 3 ನಾವೇನು ಸಕ್ಸಸ್ ಮಾಡಿದ್ವಿ, ಆ ದಿನನ ಇವರು ನ್ಯಾಷನಲ್ ಸ್ಪೇಸ್ ಡೇ ಆಗಿ ಘೋಷಣೆ ಮಾಡಿದ್ದಾರೆ. ಲ್ಯಾಂಡಿಂಗ್ ಆಯ್ತಲ್ಲ. ಓಕೆ, ಈ ಕೆಳಗಿನ ಯಾವ ರಾಸಾಯನಿಕಗಳನ್ನು ಗಾಜಿನ ಶೀಶೆಯ ಶೇಖರಣೆಯಲ್ಲಿ ಮಾಡಬಾರದು? ಎಲ್ಲಿ ಮಾಡಬಾರ್ದು ನಾವು? ಯಾವುದು? ಹೈಡ್ರೋಕ್ಲೋರಿಕ್ ಅಲ್ಲ, ಹೈಡ್ರೋಫ್ಲೋರಿಕ್ ಆಮ್ಲನ. ಎಸ್, ದಿಸ್ ಇಸ್ ರೈಟ್. ಹೈಡ್ರೋಫ್ಲೋರಿಕ್ ಆಸಿಡ್ ಇಸ್ ದ ರೈಟ್ ಆನ್ಸರ್. ಓಕೆ, ಯಾಕೆ? ಬಿಕಾಸ್ ಹೈಡ್ರೋಫ್ಲೋರಿಕ್ ಆಸಿಡ್ ಇನ್ ಕಾಂಟ್ಯಾಕ್ಟ್ ಟು ಗ್ಲಾಸ್ ಸಿಲಿಕಾನ್ ಇರುತ್ತೆ, ಸಿಲಿಕಾನ್ ಡೈಆಕ್ಸೈಡ್ ಅದ್ರ ಜೊತೆ ರಿಯಾಕ್ಟ್ ಆಗಿ ಅದು ಒಂದು ರೀತಿ ಗ್ಲಾಸ್ ನ ತಿನ್ ಮಾಡುತ್ತೆ, ವೀಕ್ ಮಾಡಿ ಸ್ಟ್ರಕ್ಚರ್ ನ ಕರೋಡ್ ಮಾಡುತ್ತೆ. ಕರೋಡ್ ಅಂದ್ರೆ ಅದು ಬೇಗ ಇದಾಗುತ್ತೆ, ಜೊತೆಗೆ ವಾಟರ್ ರಿಲೀಸ್ ಆಗುತ್ತೆ. ಹಾಗಾಗಿ ಅದ್ರ ಜೊತೆ ನಾವು ಮಾಡಂಗಿಲ್ಲ. ಹಂಗಾರೆ ಎಲ್ಲಿ ನಾವು ಸ್ಟೋರ್ ಮಾಡಬೇಕು? ಇಟ್ ಈಸ್ ಸ್ಟೋರಿಂಗ್ ಲೈಕ್ ಪಾಲಿಥಿಲಿನ್ ಆರ್ ಟೆಫ್ಲಾನ್ ಕೋಟೆಡ್ ಮೆಟೀರಿಯಲ್ ಮೇಲೆ ಇದನ್ನ ಹೈಡ್ರೋಫ್ಲೋರಿಕ್ ಆಮ್ಲನ ಸ್ಟೋರ್ ಮಾಡಬೇಕು. ಎಲ್ಲಿ ಸರ್? ಪಾಲಿಥಿಲಿನ್ ಅಂಡ್ ಟೆಫ್ಲಾನ್ ಕೋಟೆಡ್ ಮೆಟೀರಿಯಲ್ ಅಲ್ಲಿ ಕಂಟೈನರ್ ಸ್ಟೋರ್ ಮಾಡಬೇಕು. ನೆಕ್ಸ್ಟ್, ಈ ಕೆಳಗಿನ ರಸಗೊಬ್ಬರಗಳನ್ನು ಪರಿಗಣಿಸಿ. ಯೂರಿಯಾ, ಅಮೋನಿಯಂ ನೈಟ್ರೇಟ್, ಟ್ರಿಪಲ್ ಸೂಪರ್ ಫಾಸ್ಫೇಟ್, ಪೊಟ್ಯಾಷಿಯಂ ಸಲ್ಫೇಟ್ ಮೇಲಿನ ಯಾವ ರಸಗೊಬ್ಬರ ಸಾರಜನಕ ಯುಕ್ತ? ಓಕೆ, ನೈಟ್ರೋಜಿನಸ್ ಫರ್ಟಿಲೈಸರ್ ಯಾವುದು ಅಂತ? ಇರದೇ 2 ಸರ್, 3 ಅಲ್ಲ ಸರ್? ಯೂರಿಯಾ,
ಅಮೋನಿಯಾ ನೈಟ್ರೇಟ್ ಅಂತ ಕರಿತೀವಿ. ಯೂರಿಯಾ, ಅಮೋನಿಯಂ ನೈಟ್ರೇಟ್ ಅಂಡ್ ನೈಟ್ರೇಟ್. ಸೊ ಇದೆರಡು ಎ ಅಂಡ್ ಬಿ ಇಸ್ ರೈಟ್ ಆನ್ಸರ್. ಹೆಚ್ಚಾಗಿ ಯಾವ್ದು ಯೂಸ್ ಮಾಡ್ತೀವಿ ಅದೇ ಎಕ್ಸಾಮ್ ಕೇಳ್ತಾರೆ. ಇಂಡಿಯಾದಲ್ಲಿ ಹೆಚ್ಚು ಯಾವ್ದು ರೀತಿಯಾದ ಯೂಸ್ ಮಾಡ್ತೀವಿ ನೋಡಿ, ಅದು ಟ್ರಿಪಲ್ ಸೂಪರ್ ಫಾಸ್ಫೇಟ್ ಅಲ್ಲಿ ಫಾಸ್ಫರಸ್ ಯೂಸ್ ಮಾಡ್ತೀವಿ. ಅದರಲ್ಲಿ ಪೊಟ್ಯಾಷಿಯಂ ಸಲ್ಫೇಟ್ ಅಲ್ಲಿ ಪೊಟ್ಯಾಷಿಯಂ ಅಂಡ್ ಸಲ್ಫರ್ ಯೂಸ್ ಮಾಡ್ತೀವಿ. ನೈಟ್ರೋಜನಸ್ ಅಂದ್ರೆ ಯೂರಿಯಾ, ಅಮೋನಿಯಂ ಸಲ್ಫೇಟ್ ಅಂಡ್ ಅಮೋನಿಯಂ ನೈಟ್ರೇಟ್. ಇದು ನೈಟ್ರೋಜನಸ್ ಇಂದ ಫರ್ಟಿಲೈಸರ್ಸ್ ಇಂದ ಮಾಡಿರ್ತಕ್ಕಂಥದ್ದು. ಹೆಚ್ಚಾಗಿ ನಾವು ಯೂರಿಯಾನ ಯೂಸ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಪ್ರೊಡ್ಯೂಸ್ ಭಾರತದಲ್ಲಿ 86% ಯೂರಿಯಾನೇ, ಕನ್ಸ್ಯೂಮ್ಡ್ 74%, ಇಂಪೋರ್ಟು ಮಾಡ್ತೀವಿ 52%. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಹಾರ್ಮೋನ್ ಬಗ್ಗೆ ಹೇಳಿಕೆ 1 ಹೇಳಿಕೆ 2 ಯಾವ್ದು ಸರಿ ಇದೆ ಅಂತ ಹೇಳಬೇಕು. ಹೇಳಿಕೆ 1, ಹಾರ್ಮೋನ್ಗಳು ಇಂಟರ್ ಸೆಲ್ಯುಲರ್ ಸಂದೇಹವಾಕವಾಗಿ ಕಾರ್ಯನಿರ್ವಹಿಸುತ್ತದೆ. ಹೌದು ಸರ್, ಹಾರ್ಮೋನ್ ರಿಲೀಸ್ ಆಗೋದೇನು ಸರ್, ಒಂದು ಸೆಲ್ ನಿಂದ ಇನ್ನೊಂದು ಸೆಲ್ಗೆ ಇನ್ಫಾರ್ಮೇಶನ್. ಇಂಟರ್ ಸೆಲ್ಯುಲರ್ ಸಂದೇಹವಾಕ ಅಂದ್ರೆ ಮೆಸೆಂಜರ್ ಅಲ್ವಾ ಸರ್. ಈಗ ನಾವು ಹೇಳ್ತೀವಿ, ಈಗ ಸೆಕ್ಸ್ ಇದು ಸ್ಟಿಮ್ಯುಲೇಟ್ ಆದಾಗ ಹೆಂಗಿರುತ್ತೆ, ಮೆಸೇಜ್ ಕಳಿಸುತ್ತೆ ಅಲ್ವಾ, ಯಾವ ಬಾಡಿ ಕಳಿಸ್ಬೇಕು ಅಲ್ಲಿ ಕಳಿಸುತ್ತೆ. ಸಿಂಪಲ್ ಅಲ್ವಾ. ಹಂಗೇನೆ ಬೇರೆ ಬೇರೆ ಏನಾಗುತ್ತೆ, ಮಹಿಳೆಯರಲ್ಲಿ ಬೇರೆ ರೀತಿಯಾದ ಹಾರ್ಮೋನ್ಸ್ಗಳಿರ್ತವೆ, ಬೇರೆ ಬೇರೆ ಮಂತ್ಲಿ ಅದು ಅಂದ್ರೆ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಅದೊಂದೇ ಅಲ್ಲ, ನಿದ್ದೆಗೆ ಬೇಕಂದ್ರೆ ಆ ಒಂದು ಹಾರ್ಮೋನ್ ಸ್ಟಿಮ್ಯುಲೇಟ್ ಮಾಡುತ್ತೆ ಅಲ್ವಾ. ಆಗ ಬಾಡಿ ಕಂಪ್ಲೀಟ್ ಆಗಿ ಮಲ್ಕೊಳ್ಳೋಕೆ ಏನು ಇದಾಗೋದು, ಆತರ ಹಾರ್ಮೋನ್ಸ್ಗಳು ಇಂಟ್ರೆಸ್ಟ್ ಸಂದೇಶಗೊಳಿಸುತ್ತೆ. ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್, ಹೌದು ಆರ್ಮೋನ್ಸ್ಗಳು ಒಳಗೆ ತನ ಆಗಿದೆ, ಎಂಡೋಕ್ರೈನ್ ಲೈನ್ಸ್ ಇನ್ ದ ಬಾಡಿ ಅಂತ ಕರಿತೀವಿ. ಎರಡು ಕರೆಕ್ಟ್. ಸೊ ಎರಡು ಹೇಳಿಕೆಗಳು ಸರಿಯಾಗಿದೆ. ಓಕೆ, ಎರಡು ಹೇಳಿಕೆಗಳು ಸರಿಯಾಗಿದೆ. ಫೈನ್ ಸರ್. ಹಾರ್ಮೋನ್ಗಳು ನಾವು ಗ್ರೋತ್, ಡೆವಲಪ್ಮೆಂಟ್, ಮೆಟಬಾಲಿಸಮ್ಗೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಇನ್ನೂ ಕೊಟ್ಟಿದ್ದೀನಿ, ಡೀಟೇಲ್ ಆಗಿ ನೋಡ್ಕೊಳ್ಳಿ ಬೇಕಂದ್ರೆ. ತುಂಬಾ ಅಷ್ಟೊಂದು ತುಂಬಾ ಡೀಟೇಲ್ ಏನು ಬೇಕಾಗಿಲ್ಲ ಸ್ನೇಹಿತರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಓಕೆ, ಏನ್ ಬೇಸಿಕ್ ಏನ್ ಬೇಕೋ ಅದು ತಿಳ್ಕೊಂಡ್ರೆ ಸಾಕು. ನೀವು ಸ್ಕೂಲ್ ಬುಕ್ಸ್ ಓದಿ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಸ್ಪೆಷಲಿ ಕೇಳ್ತಿರಲ್ಲ ನೀವು 10, 11ನೇ ಕ್ಲಾಸ್ ತನಕ ಏನಿದೆ, 8, 7, 6ರಿಂದ 10, 11 ತನಕ, 12 ತನಕ ಇದು ಪಾಸಿಬಲ್. 10ನೇ ಕ್ಲಾಸ್ ತನಕ ಸ್ಕೂಲ್ ಬುಕ್ಸ್, ಕರ್ನಾಟಕ ಸ್ಕೂಲ್ ಬುಕ್ಸ್ ಓದಿ. ಕನ್ನಡ, ಇಂಗ್ಲಿಷ್ ಬೇಕಂದ್ರೆ NCERTs ಓದಿ. ಇಲ್ಲ ಬೇಡಪ್ಪ ಅಂದ್ರೆ ಇಂಗ್ಲಿಷ್ ನೀವು ಕನ್ನಡನೂ ಓದ್ಬೋದು, ಅಂದ್ರೆ ಕರ್ನಾಟಕದ ಸ್ಕೂಲ್ ಬುಕ್ಸ್ ಓದ್ಬೋದು. ಓಕೆ, ನೆಕ್ಸ್ಟ್. ಈ ಯಾವ ಹೆಸರಿನ ವಿದ್ಯುತ್ ಕಾಂತೀಯ ವಿಕಿರಣಗಳು ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಸ್ಕ್ಯಾನಿಂಗ್ ನಲ್ಲಿ ಉಪಯೋಗಿಸ್ತಾರೆ? ಯಾವ್ದ್ರಲ್ಲಿ ಬಳಸ್ತೇವೆ? ಸಿಂಪಲ್ ಕ್ವಶನ್. 1 ಸೆಕೆಂಡ್. ನಿಮಗೆ ಗಾಮಾ ರೇಸು, ಓಕೆ, ನೆರಳಾತೀತ ಅಂತ ಏನೋ, ಅಲ್ಟ್ರಾ, ಯಾವ್ದು ಅಪ್ಲಿಕೇಶನ್ಸ್ ಎಲ್ಲ ಗೊತ್ತಿರಬೇಕು ನಿಮಗೆ. ಸೊ ಇದು ರೇಡಿಯೋ ತರಂಗಗಳು ಇಸ್ ದ ರೈಟ್ ಆನ್ಸರ್, ರೇಡಿಯೋ ವೇವ್ಸ್. ಓಕೆ, ಹೇಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀವಿ, ಇವೆಲ್ಲ ನಾವು ಫಿಸಿಕ್ಸ್ ಸಂಬಂಧಪಟ್ಟಂತೆ ಲ್ಯಾಂಡ್ ರಿಫಾರ್ಮ್ಸ್ಗೆ ಚೆನ್ನಾಗಿ ಇದು ಕೊಟ್ಟಿದ್ದಾನೆ. ಬೇಸಿಕ್ಸು ಗೊತ್ತಿಲ್ಲ ಅಂದ್ರೆ ನಾವು ಅದು ಮಾಡಿದೀವಿ, ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಓಕೆ, ಲ್ಯಾಂಡ್ ರಿಫಾರ್ಮ್ ಅಂತ ಲ್ಯಾಂಡ್ ಸರ್ವೇಯರ್ ಅಲ್ಲಿ ಫಿಸಿಕ್ಸ್ ಇತ್ತು ಅವ್ರಿಗೆ, ಮತ್ತೆ ಜಿಯೋಗ್ರಫಿ ಇತ್ತು ಅಲ್ವಾ, ಮ್ಯಾಥ್ಸ್ ಬಿಡಿ, ಅದೆರಡಕ್ಕೂ ಸಂಬಂಧಪಟ್ಟಂತೆ ಪ್ಲೇ ಲಿಸ್ಟ್ ಇದೆ. ನೋಡಿ ಫಿಸಿಕ್ಸ್ ರಿಲೇಟೆಡ್ ವಿಡಿಯೋಸ್ ಇನ್ನೊಂದು 2-3 ವಿಡಿಯೋಸ್ ಬರುತ್ತೆ ಮುಂದೆ. 2 ಗಾಳಿ ತುಂಬಿದ ಬಲೂನ್ಗಳು ಪರಸ್ಪರ ಉಣ್ಣೆ ಬಟ್ಟೆಯನ್ನು ಉಜ್ಜಿ ಚಾರ್ಜ್ ಮಾಡಿದ ಬಳಿಕ ಆ ಬಲೂನ್ಗಳು ಪರಸ್ಪರ ಸನಿಕೆ ತಂದ್ರೆ ಏನಾಗುತ್ತೆ ನೋಡಿ. ಬಲೂನ್ ಇದೆ, ಒಂದು ಉಜ್ಜಿದಾಗ ಏನಾಗುತ್ತೆ, ಬಿಸಿ ಆಗುತ್ತೆ. ಇಲ್ಲಿರೋ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಬರುತ್ತೆ. ಈಗ ಎಲೆಕ್ಟ್ರಾನ್ಸ್ ಬಂತು ಇಲ್ಲಿಗೆ. ಓಕೆ, ಆಯ್ತು, ಇನ್ನೊಂದು ಬಲೂನ್ ಉಜ್ಜಿದಾಗ ಅಲ್ಲೂ ಎಲೆಕ್ಟ್ರಾನ್ಸ್ ಬರುತ್ತೆ. ಅಂದ್ರೆ ಏನಾಯ್ತು, ಸೇಮ್ ಟೈಪ್ ಆಫ್ ಚಾರ್ಜಸ್ ಆಯ್ತು. ಅಂದ್ರೆ ರಿಪ್ಪಲ್ ಆಗುತ್ತೆ, ಪರಸ್ಪರ ವಿಕರ್ಷಿಸ್ತವೆ. ಅದು ಯಾಕೆ? ಅವುಗಳು ದೇರ್ ರಿಪ್ಪಲ್ ಈಚ್ ಹ್ಯಾಸ್ ದೇರ್ ಚಾರ್ಜಸ್ ಆರ್ ಅಲೈಕ್. ಆಪ್ಷನ್ 3 ಅಲ್ಲ ಸರ್. ನೋಡಿ, ಚಾರ್ಜಸ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಬಂದಾಗ ನೆಗೆಟಿವ್ ಎಲೆಕ್ಟ್ರಾನ್ಸ್, ಸೊ ಎರಡು ಸೇಮ್ ಇರುತ್ತೆ. ನಾವು ಹತ್ರ ತಗೊಂಡ್ರೆ ಬಂದ್ರೆ ಏನಾಗುತ್ತೆ, ರಿಪ್ಪಲ್ ಆಗುತ್ತೆ. ಫೈನ್, ಅರ್ಥ ಆಯ್ತಲ್ಲ ಏನಕ್ಕೆ ಅಂತ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಇದು ಸಿಂಪಲ್ ಯೂನಿಟ್ ಬಗ್ಗೆ ಕೊಟ್ಟಿರೋದು. ಸ್ಪ್ರಿಂಗ್ ಬ್ಯಾಲೆನ್ಸ್, ಅಮ್ಮೀಟರ್, ಎಲೆಕ್ಟ್ರೋಸ್ಕೋಪ್, ಸಿಸ್ಮೋಗ್ರಾಫ್. ನೋಡಿ, ಸಿಸ್ಮೋಗ್ರಾಫ್ ಅಂತ ಗೊತ್ತು, ಭೂಕಂಪಕ್ಕೆ ಯೂಸ್ ಮಾಡ್ತೀವಿ ಅಲ್ಲ ಸರ್. ಡಿಗೆ 2 ಎಲ್ಲಿದೆ, ಡಿಗೆ 2 ಇದೊಂದು ಇದೆರಡು ಗಾನ ಆಯ್ತು. ಅಮ್ಮೀಟರ್ ಗೊತ್ತು, ಬೇಸಿಕ್ ಇದು. ಇವೆಲ್ಲ ನಾವು ಇದೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ನೋಡಬಹುದು, ಇಲ್ಲ ನಿಮಗೆ ಗೊತ್ತಿರುತ್ತೆ. ಅಮ್ಮೀಟರ್ ಅಂದ್ರೆ ಎಲೆಕ್ಟ್ರಿಕಲ್ ಕರೆಂಟ್ ಮೆಜರ್ ಮಾಡಕ್ಕೆ. ಓಕೆ, ಡಿಗೆ 3 ಸರಿ, ಬಿಗೆ 3 ಇದೊಂದೇ ಆಪ್ಷನ್ ಇರೋದು. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗೋದು, ಸ್ಪ್ರಿಂಗ್ ಬ್ಯಾಲೆನ್ಸ್ ಬಲ ಹೆಂಗೆ ಸರ್ ಇದು ಅಂತ ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ. ಸ್ಪ್ರಿಂಗ್ ಬ್ಯಾಲೆನ್ಸ್ ಇಸ್ ನಥಿಂಗ್ ಬಟ್ ನಾವು ವೆಯ್ಟ್ ತೂಕ ಹಾಕ್ತಿವಲ್ಲ, ತೋರಿಸ್ತೀನಿ ಆ ವಿಷಯ. ನೋಡಿ, ಇದು ಇಲ್ಲಿ ವೆಯ್ಟ್ ತೂಕ ಹಾಕ್ತಿವಿ, ಸ್ಪ್ರಿಂಗ್ ಬ್ಯಾಲೆನ್ಸ್ ಮಾಡುತ್ತೆ. ಅಂದ್ರೆ ಇದೇನು ಸರ್, ವೆಯ್ಟ್ ತೂಕ ಆಗುತ್ತೆ, ಬಟ್ ಇದು ಇಟ್ ಈಸ್ ದ ಫೋರ್ಸ್ ಇಸ್ ಆಕ್ಟಿಂಗ್, ಇಲ್ಲಿ ಡೌನ್ವರ್ಡ್ಸ್ ಆಕ್ಟಿಂಗ್ ಆಗುತ್ತೆ. ಅದನ್ನ ಎತ್ತಿಡ್ಕೊಳ್ತಕ್ಕಂಥದ್ದು ತೂಕ ಮಾಡಾಗ, ಅಂದ್ರೆ ಬಲ ಇಲ್ಲಿ ಬರುತ್ತೆ. ಯಾಕಂದ್ರೆ ನಮ್ಗೆ ಕೆಳಗಡೆ ಏನಾಗುತ್ತೆ ಸರ್, ಗ್ರಾವಿಟೇಷನಲ್ ಫೋರ್ಸ್ ಬಲ ಎಳಿತಾ ಇರುತ್ತೆ. ಸೊ ದಟ್ ಈಸ್ ಸ್ಪ್ರಿಂಗ್ ಬ್ಯಾಲೆನ್ಸ್ ಯೂಸ್ ಟು ಮೆಜರ್ ವೇಟ್, ಬಟ್ ವಿಚ್ ಇಸ್ ಎ ಗ್ರಾವಿಟಿ ಆಕ್ಟಿಂಗ್ ಆನ್ ಇಟ್. ಅಂದ್ರೆ ಇಟ್ ಈಸ್ ಎ ಫೋರ್ಸ್ ಆನ್ ದಟ್, ವಿರುದ್ಧವಾಗಿ ಫೋರ್ಸ್, ಅದಕ್ಕೆ ಬಲ. ಇಲ್ಲಿ ಬಲವನ್ನು ಮಾಪನ ಮಾಡಲು ಅಂತ ಹೇಳ್ತಕ್ಕಂಥದ್ದು. ಓಕೆ, ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಎಣ್ಣೆ ಮತ್ತು ಕೊಬ್ಬಿನಲ್ಲಿ ಚಿಪ್ಸ್ಗಳಂತ ವಸ್ತುಗಳನ್ನು ಕರೆದು ಕೆಲ ಸಮಯ ಕಾಲ ಗಾಳಿಯ ತೇವಾಂಶಕ್ಕೆ ತೆರೆದಿಟ್ಟರೆ ಎಣ್ಣೆ ಮತ್ತು ಕೊಬ್ಬು ಕಮಟುಗೊಂಡು ಚಿಪ್ಸ್ ಕೆಟ್ಟ ವಾಸನೆ ಬರಲು ಪ್ರಾರಂಭವಾಗುತ್ತದೆ. ಇದನ್ನು ತಪ್ಪಿಸಲು ಎಣ್ಣೆಯಲ್ಲಿ ಕರಿದ ಚಿಪ್ಸ್ ನಂತ ವಸ್ತುಗಳನ್ನು ಬ್ಯಾಗ್ನಲ್ಲಿ ಒಂದು ಜಡ ಅನಿಲ ತುಂಬಿ ಪ್ಯಾಕ್ ಮಾಡಲಾಗುತ್ತದೆ. ಆ ಜಡ ಅನಿಲ ಸಾಮಾನ್ಯವಾಗಿ ಡ್ಯಾಶ್ ಆಗಿರುತ್ತದೆ ಅಲ್ವಾ. ಎಣ್ಣೆ ಅದು ಕ್ಲೀನ್ ಆಗಿ ಅದು ಉಪ್ಕೊಂಡಿರುತ್ತೆ. ನೀವೆಲ್ಲ ನೋಡಿದ್ರೆ ಲೇವ್ಸ್ ಎಲ್ಲ ಉಪ್ಕೊಂಡಿರ್ತವೆ. ಇಲ್ಲ ಅಂದ್ರೆ ಏನಾಗುತ್ತೆ, ತುಂಬಾ ದಿನ ಇಡಕ್ಕಾಗಲ್ಲ. ನಾರ್ಮಲ್ ಅಂಗಡಿಗಳಲ್ಲಿ ತರತಕ್ಕಂಥ ತುಂಬಾ ದಿನ ಪ್ಯಾಕೆಟ್ ಅಲ್ಲೂ ಕೂಡ ಇಡಕ್ಕಾಗಲ್ಲ. ಯಾಕೆ? ಅಥವಾ ವಾಪಸ್ ನೀವು ಅದನ್ನ ಏರ್ ಟೈಟ್ ಇಲ್ಲ ಅಂದ್ರೆ ಪ್ಯಾಕ್ ಮಾಡಿದ್ರಲ್ಲಿ ಏನಾಗುತ್ತೆ, ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಆಕ್ಸಿಡೈಸ್ ಆಗುತ್ತೆ.
ಯಾಕಂದ್ರೆ ಅದು ಕರ್ದಿರ್ತೀವಿ, ಎಣ್ಣೆ ಅಂಶ, ಕೊಬ್ಬಿನ ಅಂಶ ಇರುತ್ತೆ. ಆಮೇಲೆ ವಾಸನೆ ಬರುತ್ತೆ ಅದ್ರ ಮೇಲೆ, ಬೇರೆ ರೀತಿ ನಾವು ಈ ಬೂಸ್ಟ್ ಬಂತು ಅದು ಬಂತು ಒಂಥರ ಇದಾಯ್ತು ಅಂತೆಲ್ಲ ಕರಿತೀವಿ. ಸೊ ಹಂಗಾಗಿ ಅದನ್ನ ನಾವು ರ್ಯಾನ್ಸಿಡಿಫಿಕೇಶನ್ ಅಂತ ಕರಿತೀವಿ, ರ್ಯಾನ್ಸಿಡಿಫಿಕೇಶನ್ ಅಂತ. ಓಕೆ, ಆ ಪ್ರೋಸೆಸ್ನ ಅದನ್ನ ಕ್ಲೀನ್ ಆಗಿ ಇಡಬೇಕು ಅಂದ್ರೆ ನೈಟ್ರೋಜನ್, ಓಕೆ, ಅಥವಾ ಯಾಕೆ ನೈಟ್ರೋಜನ್, ಇನ್ನರ್ಟ್ ಯಾವ್ದಾರು ಸರಿ, ಯೂಶಲಿ ಇನ್ನರ್ಟ್ ಗ್ಯಾಸ್ ಅಂತೀವಿ. ಅಂದ್ರೆ ಇದು ಅದ್ರ ಜೊತೆ ರಿಯಾಕ್ಟ್ ಆಗಬಾರ್ದು, ಆ ಎಣ್ಣೆ ಅಂಶ ಇದು ಇನ್ನರ್ಟ್ ಗ್ಯಾಸ್ ಅಂತ ಕರಿತೀವಿ. ಲೈಕ್ ಇನ್ನರ್ಟ್ ಗ್ಯಾಸ್ ಅಂದ್ರೆ ಏನು, ಇಟ್ ಡಸಂಟ್ ರಿಯಾಕ್ಟ್ ಅಂತ, ಇಟ್ ಡಿಸ್ಪ್ಲೇಸ್ ದ ಆಕ್ಸಿಜನ್ ಜೊತೆ ಬೇರೆದ್ರಲ್ಲೆಲ್ಲ ಆಕ್ಸಿಜನ್ ಹೋದ್ರೆ ಅದು ರಿಯಾಕ್ಟ್ ಆಗುತ್ತೆ, ಹಾಗಾಗಿ ಸ್ಮೆಲ್ ಬರುತ್ತೆ. ಹಾಗಾಗಿ ಸೊ ದಟ್ ಫ್ಯಾಟ್ಸ್ ಅಂಡ್ ಆಯಿಲ್ ಕ್ಯಾನಾಟ್ ಬಿ ರಿಯಾಕ್ಟೆಡ್ ವಿತ್, ಅದಕ್ಕೆ ಇನ್ನರ್ಟ್ ಗ್ಯಾಸ್ನ ಹಾಕ್ತಾರೆ ಬ್ಯಾಗ್ಸ್ ಒಳಗೆ, ದಪ್ಪದೊಳಗೆ. ಸೊ ಇಲ್ಲಾಂದ್ರೆ ನಾವು ಏನ್ ಅದಕ್ಕೆ ಹೇಳ್ತೀವಲ್ಲ, ನಾವು ಕರೆದಿಲ್ಲ ಏನ್ ಮಾಡ್ತೀವಿ, ನೀವು ಮನೇಲಿ ನೀವು ಚಕ್ಲಿ ಕರೀರಿ, ಮತ್ತೊಂದು ನಿಪ್ಪಟ್ಟು ಕರೀರಿ, ಅದು ಈಚೆ ಇಟ್ಟರೆ ಏನಾಗುತ್ತೆ, ಮೆತ್ತಬೇಕಾಗಲ್ಲ ಆಗ್ಬಿಡ, ಅದಕ್ಕೆ ಏರ್ ಟೈಟ್ ಕಂಟೈನರ್ ಇಡಬೇಕು ಅಂತೀವಿ. ಯಾಕೆ, ಬಿಕಾಸ್ ಆಫ್ ದಿಸ್ ಆಕ್ಸಿಡೈಸ್ ರಿಯಾಕ್ಟ್ ಆಗುತ್ತೆ. ಫೈನ್. ಸೊ ಒಂದಷ್ಟು ಇಂಪಾರ್ಟೆಂಟ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಇದರಲ್ಲಿ ಇನ್ನೊಂದು ಕ್ವಶನ್ ನೋಡ್ಬೋಣ. ಪ್ಲಿಂಟ್ ಗ್ಲಾಸ್, ಕ್ರೂಸ್ ಗ್ಲಾಸ್, ಸೋಡಾ ಲೈಮ್ ಗ್ಲಾಸ್ ಇದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಕ್ಯಾಮರಾ ಮಸೂರ ತಯಾರಿಕೆಯಲ್ಲಿ, ಗಾಗಲ್ಸ್ ಲೆನ್ಸ್ಗಳ ತಯಾರಿಕೆ, ರಿಯೇಜೆಂಟ್ ಬಾಟಲ್ಗಳ ತಯಾರಿಕೆ, ಇಲ್ಲಿ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಸರ್. ಓಕೆ, ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ತುಂಬಾ ಡೀಟೇಲ್ ಹೇಳಕ್ ಹೋಗಲ್ಲ ಇದ್ರ ಬಗ್ಗೆ, ಯಾಕಂದ್ರೆ ಪ್ಲಿಂಟ್ ಗ್ಲಾಸ್ ಅಂತಕ್ಕಂಥದ್ದು ಏನಿದೆ, ನಾವು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಯೂಸ್ ಮಾಡ್ತೀವಿ. ಅದು ಕ್ಯಾಮ್ರಾ ಆಗಿರ್ಬೋದು, ಸೆನ್ಸರ್ಸ್ ಆಗಿರ್ಬೋದು, ಓಕೆ, ಆ ಥರದ್ರಲ್ಲಿ ಎಲ್ಲ ಯೂಸ್ ಮಾಡ್ತೀವಿ, ಕಲರ್ಲೆಸ್ ಇರುತ್ತೆ. ಓಕೆ, ಹಾಗೆ ಕ್ರೂ ಗ್ಲಾಸ್ ಅಂತಕ್ಕಂಥದ್ದು ಇಟ್ ಈಸ್ ಅಲ್ಟ್ರಾವೈಲ್ ರೇಟ್ನ ತಡೆಯುತ್ತೆ, ಐಸ್ಗೆ ನಾವು ಯೂಶಲಿ ಐಸ್ ಸ್ಟೈನ್ ಆಗಬಾರ್ದು, ಈ ಥರದಕ್ಕೆಲ್ಲ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಸೋಡಾ ಲೈಮ್ ಗ್ಲಾಸ್ಗಳನ್ನ ನಾರ್ಮಲ್ ಬಾಟಲ್ಸ್ಗಳನ್ನ ಏನು ತಯಾರಿ ಮಾಡ್ತೀವಿ ಸ್ಟೋರ್ ಮಾಡೋಕ್ಕೆ, ಜಾರ್ಸ್ಗಳು ಅಂತ ಕಡೆ ಯೂಸ್ ಮಾಡ್ತೀವಿ. ಓಕೆ, ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇದೆಲ್ಲ VO ಅಲ್ಲಿ ಲಾಸ್ಟ್ ಇಯರ್ ಬಂದಿತ್ತು ಕ್ವಶನ್, ಯಾವ ಲೆವೆಲ್ ಕೇಳಿದ್ದಾನೆ ಅರ್ಥ ಮಾಡ್ಕೊಳ್ಳಿ, ಇನ್ನು ಯಾವ ಲೆವೆಲ್ ಕೇಳಬಹುದು. ಇದಕ್ಕಿಂತ ಹೆಚ್ಚು ಲೆವೆಲ್ಗಳನ್ನ ಕ್ವಶನ್ಸ್ಗಳು KA ಪ್ಯಾಟರ್ನ್ KL ಬಂದರೆ ಡಿಸ್ಕಸ್ ಮಾಡೋಣ. ನಾವು ಪ್ಲೇ ಲಿಸ್ಟ್ ಇದಕ್ಕೆ ಸಪ್ರೇಟ್ ಮಾಡಿದೀವಿ, ದಯವಿಟ್ಟು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಓಲ್ಡ್ ಪ್ಲೇ ಲಿಸ್ಟ್ ಏನಿದೆ, ಇತ್ತೀಚೆಗೆ ಮಾಡಿರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ 100+ ವಿಡಿಯೋಸ್ ಇದೆ, ಅದು ಕೂಡ ಲಿಂಕ್ ಕೊಟ್ಟಿರ್ತೀನಿ, GKದು ನೋಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.